All my dear students, in the previous class we were discussed about the classification of organic halogen compounds. So this classification based on two types. One is classification based on number of halogen atoms. ಒಂದು ಕ್ಲಾಸಿಫಿಕೇಷನನ್ನು ಹ್ಯಾಲೋಜನ್ ಆಟಮ್ಸ್ ಮೇಲೆ ಮಾಡ್ತೀವಿ, ನಂಬರ್ ಆಫ್ ಆಟಮ್ಸ್ ಮೇಲೆ ಮಾಡ್ತೀವಿ. ಆ ರೀತಿ ಕ್ಲಾಸಿಫಿಕೇಷನ್ ಮಾಡಿದಾಗ ನಮಗೆ ಮೂರು ಥರ ಆಲ್ಕೈಲ್ ಹ್ಯಾಲೈಡ್ಸ್ ಇರುತ್ತೆ. ಹ್ಯಾಲೋ ಆಲ್ಕೇನ್ಸ್ ಆರ್ ಕಾಮನ್ಲಿ ಕಾಲ್ಡ್ ಆಸ್ ಆಲ್ಕೈಲ್ ಹ್ಯಾಲೈಡ್ಸ್. ಒಂದು ಮಾನೋ ಹ್ಯಾಲೋ ಆಲ್ಕೇನ್ಸ್, ಡೈ ಹ್ಯಾಲೋ ಆಲ್ಕೇನ್ಸ್ ಮತ್ತು ಟ್ರೈ ಹ್ಯಾಲೋ ಆಲ್ಕೇನ್ಸ್ ಅಂತ ಕೂಡ ಕರಿತೀವಿ. ಈ ಮಾನೋ ಹ್ಯಾಲೋ ಆಲ್ಕೇನ್ಸನ್ನು ಮತ್ತೆ ಕ್ಲಾಸಿಫಿಕೇಷನ್ ಮಾಡ್ತೀವಿ ಬೇಸ್ಡ್ ಆನ್ ದ ನೇಚರ್ ಆಫ್ ಕಾರ್ಬನ್ ಆಟಮ್. ಆ ಕಾರ್ಬನ್ ಆಟಮಿನ ನೇಚರ್ ಮೇಲೆ ಮಾನೋ ಹ್ಯಾಲೋ ಆಲ್ಕೆನ್ಸನ್ನು ಪುನಃ ಕ್ಲಾಸಿಫೈ ಮಾಡ್ತೀವಿ. ಪುನಃ ಕ್ಲಾಸಿಫಿಕೇಷನ್ ಮಾಡಿದಾಗ ಅದರಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ. ಪ್ರೈಮರಿ ಆಲ್ಕೈಲ್ ಹ್ಯಾಲೈಡ್ಸ್, ಸೆಕೆಂಡರಿ ಆಲ್ಕೈಲ್ ಹ್ಯಾಲೈಡ್ಸ್ ಮತ್ತು ಟರ್ಷರಿ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಅದಾದಮೇಲೆ ಡೈ ಹ್ಯಾಲೋ ಆಲ್ಕೆನ್ಸ್ ಅಂತ ಬರುತ್ತೆ. ಸೊ ದೇ ಆರ್ ಆಫ್ 2 ಟೈಪ್ಸ್. ಅದರಲ್ಲೂ ಕೂಡ 2 ಟೈಪ್ ಬರುತ್ತೆ. ಒಂದು ಜೆಮಿನಲ್ ಡೈ ಹ್ಯಾಲೈಡ್ಸ್ ಅಂತ ಕರಿತೀವಿ, ಇನ್ನೊಂದು ವೆಸಿನಲ್ ಡೈ ಹ್ಯಾಲೈಡ್ಸ್ ಅಂತ ಕರಿತೀವಿ. ಜೆಮಿನಲ್ ಡೈ ಹ್ಯಾಲೈಡ್ಸನ್ನು ಜೆಮ್ ಡೈ ಹ್ಯಾಲೈಡ್ಸ್ ಅಂತ ಕರಿತೀವಿ. ವೆಸಿನಲ್ ಡೈ ಹ್ಯಾಲೈಡ್ಸನ್ನು ವಿಕ್ ಡೈ ಹ್ಯಾಲೈಡ್ಸ್ ಅಂತ ಕೂಡ ಕರಿತೀವಿ. ಇದೆಲ್ಲ ಒಂದು ಟೈಪ್ ಕ್ಲಾಸಿಫಿಕೇಷನ್ ಆಗುತ್ತೆ. ದಿಸ್ ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್. ಇನ್ನೊಂದು ಕ್ಲಾಸಿಫಿಕೇಷನ್ ಬರುತ್ತೆ, ಕ್ಲಾಸಿಫಿಕೇಷನ್ ಬೇಸ್ಡ್ ಆನ್ ಹೈಬ್ರಿಡೈಸೇಷನ್ ಆನ್ ಕಾರ್ಬನ್ ಆಟಮ್. ಕಾರ್ಬನ್ ಆಟಮ್ ಮೇಲೆ ಯಾವ ರೀತಿ ಹೈಬ್ರಿಡೈಸೇಷನ್ ಆಗುತ್ತೆ ಅನ್ನೋದ ಆಧಾರದ ಮೇಲೆ ಮತ್ತೊಂದು ಕ್ಲಾಸಿಫಿಕೇಷನ್ ಬರುತ್ತೆ. ಸೊ ದಟ್ ಕ್ಲಾಸಿಫಿಕೇಷನ್ ಈಸ್ ಹೈಬ್ರಿಡೈಸೇಷನ್ ಕ್ಲಾಸಿಫಿಕೇಷನ್ ಅಂತ ಕರಿತೀವಿ. ದೇರ್ ಆರ್ 2 ಟೈಪ್ಸ್ ಆಫ್ ಹೈಬ್ರಿಡೈಸೇಷನ್ ಕ್ಲಾಸಿಫಿಕೇಷನ್ ಆನ್ ಕಾರ್ಬನ್ ಆಟಮ್. ಒನ್ ಈಸ್ sp3 ಹೈಬ್ರಿಡೈಸೇಷನ್ ಆನ್ ಕಾರ್ಬನ್ ಆಟಮ್, ಇನ್ನೊಂದು sp2 ಹೈಬ್ರಿಡೈಸೇಷನ್ ಆನ್ ಕಾರ್ಬನ್ ಆಟಮ್. ಈ sp3 ಹೈಬ್ರಿಡೈಸೇಷನ್ ಆನ್ ಕಾರ್ಬನ್ ಆಟಮ್ ಅಂತ ಹೇಳಿದಾಗ ಸೊ ಇದರಲ್ಲಿ 3 ಟೈಪ್ಸ್ ಬರುತ್ತೆ. ಆಲ್ಕೈಲ್ ಹ್ಯಾಲೈಡ್ಸು, ಅಲಿಲಿಕ್ ಹ್ಯಾಲೈಡ್ಸು ಮತ್ತು ಬೆನ್ಸಿಲಿಕ್ ಹ್ಯಾಲೈಡ್ಸ್ ಅಂತ ಕೂಡ ಬರ್ತಾ ಹೋಗುತ್ತೆ. ಸೊ ಇದನ್ನು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಆಲ್ಕೈಲ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ಮಾನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೇನ್ಸ್. Mono halogen derivatives of alkanes. So these are they do not contain double bond. They do not contain carbon-carbon double bond. You can call it as the alkyl halides. Example: ethyl bromide, methyl bromide, propyl bromide. You can give any examples. ಯಾವ ಎಕ್ಸಾಂಪಲ್ಸ್ ಬೇಕಾದರೂ ಕೊಡ್ಬೋದು. ಕಾರ್ಬನ್ ಸಿಂಗಲ್ ಬಾಂಡ್ ಇರಬೇಕು, ಅದನ್ನು ನಾವು ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಅಂತ ಕರಿತೀವಿ. ಕಾರ್ಬನ್ ಡಬಲ್ ಬಾಂಡ್ ಇತ್ತು ಅಂದರೆ ಅದನ್ನು ಅನ್ಸ್ಯಾಚುರೇಟೆಡ್ ಕಾರ್ಬನ್ ಆಟಮ್ ಅಂತ ಕೂಡ ಕರಿತೀವಿ. ಸೊ ಅದಾದರೆ ಇನ್ನೊಂದು ಅಲಿಲಿಕ್ ಹ್ಯಾಲೈಡ್ಸ್ ಅಂತ ಬರುತ್ತೆ. ದೀಸ್ ಆರ್ ದ ಮಾನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲ್ಕೀನ್ಸ್. ಆಲ್ಕೀನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಸೈಕ್ಲೋ ಆಲ್ಕೀನ್ಸ್ ಅಂತ ಕೂಡ ಕರಿತೀವಿ. ಅದಕ್ಕೆ ಎಕ್ಸಾಂಪಲ್ಸು ಕೂಡ ನಾನು ನಿಮಗೆ ಹೇಳಿದ್ದೀನಿ. 3-chloro-propene ಅಥವಾ 3-chloro-1-propene ಅಂತ ಬರುತ್ತೆ. ಇನ್ನೊಂದು ಬೇಕಾದ್ರೆ 3-chloro-hexene ಅಂತ ಕೂಡ ಬರುತ್ತೆ. ಅದು ಬರೆಯಬೇಕಾದ್ರೆ ಅಲ್ಲಿ ತಿಳಿಬೇಕಾದ್ರೆ ಸೊ ದಿಸ್ ಇಸ್ ಕಾಲ್ಡ್ ಆಸ್ ಸೈಕ್ಲೋಹೆಕ್ಸೇನ್. ದಿಸ್ ಇಸ್ ಕಾಲ್ಡ್ ಆಸ್ ಬರೆಯುವುದರಿಂದ 3-chloro-hexene ಅಂತ ಕರಿತೀವಿ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಅಲಿಲಿಕ್ ಆಲ್ಕೈಲ್ ಹ್ಯಾಲೈಡ್ಸ್. ಅಲಿಲಿಕ್ ಆಲ್ಕೈಲ್ ಹ್ಯಾಲೈಡ್ಸಿಗೆ 3-chloro-cyclohexene ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಅಲಿಲಿಕ್ ಆಲ್ಕೈಲ್ ಹ್ಯಾಲೈಡ್ಸ್ ಅಥವಾ ಅಲಿಲಿಕ್ ಹ್ಯಾಲೈಡ್ಸ್ ಅಂತ ಕರಿತೀವಿ. ಇನ್ನೊಂದು ಬೆನ್ಸಿಲಿಕ್ ಅಂತ ಕರಿತೀವಿ. ಬೆನ್ಸಿಲಿಕ್ ಅಂತ ಹೇಳಿದಾಗ ದೀಸ್ ಆರ್ ದ ಮಾನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಅರೋಮ್ಯಾಟಿಕ್ ಅಂತ ಹೇಳಿದ್ರೆ ದೇರ್ ಮಸ್ಟ್ ಬಿ ಕನ್ಸಿಸ್ಟಿಂಗ್ ಆಫ್ ಅಟ್ಲೀಸ್ಟ್ 1 ಬೆನ್ಸಿಲಿನ್. ಒಂದು ಬೆನ್ಸಿಲಿನ್ ಇರಲೇಬೇಕು. ಅಂಥದ್ದು ನಾವೇಂತ ಕರಿತೀವಪ್ಪ ಅಂದರೆ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಅದನ್ನ ಎಕ್ಸಾಂಪಲ್ ಕೂಡ ನಿಮಗೆ ಹೇಳಿ ಬಂದಿದ್ದೆನಲ್ಲ ಇಲ್ಲಿ. ದಿಸ್ ಇಸ್ ಎಕ್ಸಾಂಪಲ್ ಫಾರ್ ಹಿಯರ್. ದಿಸ್ ಈಸ್ ಕಾಲ್ಡ್ ಆಸ್ ಕ್ಲೋರೋಮೀಥೈಲ್ ಬೆನ್ಸಿನ್ ಅಂತ ಕೂಡ ಕರಿತೀವಿ. ಸೊ ಕ್ಲೋರೋಮೀಥೈಲ್ ಬೆನ್ಸಿನ್ ಇಸ್ ದ ಎಕ್ಸಾಂಪಲ್ ಫಾರ್ ಬೆನ್ಸಿಲಿಕ್ ಹ್ಯಾಲೈಡ್ಸ್.
ಬೆನ್ಸಿಲಿಕ್ ಹ್ಯಾಲೈಡ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಈ ಮೂರು ಕೂಡ sp3 ಹೈಬ್ರಿಡೈಸೇಷನ್ ನೋಡ್ಬೋದಾದ ಕ್ಲಾಸಿಫಿಕೇಶನ್ಸ್ಗಳು. ಅಲ್ಲಿ ತನಕ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೆ. ಸೊ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ sp2 ಹೈಬ್ರಿಡೈಸೇಷನ್. sp2 hybridization. sp2 hybridization on carbon atom. sp2 hybridization on carbon atom. sp2 hybridization of carbon atom ಅಂತ ಹೇಳ್ತೀವಿ. ಸೊ ಇಲ್ಲಿ ದೇ ಆರ್ ಆಫ್ ಟೂ ಟೈಪ್ಸ್. ಒನ್ ಈಸ್ ವಿನಿಲಿಕ್ ಹ್ಯಾಲೈಡ್ಸ್. ಒನ್ ಈಸ್ ವಿನಿಲಿಕ್ ಹ್ಯಾಲೈಡ್ಸ್ ಅಂತ ಒಂದು ಬರುತ್ತೆ. ದ ಸೆಕೆಂಡ್ ಒನ್ ಈಸ್ ಕಾಲ್ಡ್ ಆಸ್ ದ ಅರೈಲ್ ಹ್ಯಾಲೈಡ್ಸ್. The second one is called as the aryl halides. ವಿನಿಲಿಕ್ ಹ್ಯಾಲೈಡ್ಸು ಮತ್ತೊಂದು ಯಾವುದಪ್ಪ ಅಂತ ಹೇಳಿದ್ರೆ ಅರೈಲ್ ಹ್ಯಾಲೈಡ್ಸ್ ಅಂತ ಕರೀತಾರೆ. ವಾಟ್ ಆರ್ ವಿನಿಲಿಕ್ ಹ್ಯಾಲೈಡ್ಸ್? ವಿನಿಲಿಕ್ ಹ್ಯಾಲೈಡ್ಸ್ ಅಂದರೆ ಏನು? ಸೊ ಇಲ್ಲಿ ವಿನಿಲಿಕ್ ಹ್ಯಾಲೈಡ್ಸ್ ಆರ್ ಹೈಡ್ರೋಕಾರ್ಬನ್ಸ್ ಆಫ್ ಆಲಿಫ್ಯಾಟಿಕ್ ಆರ್ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ಸೊ ಆರ್ ದ ಮಾನೋ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್, ಜನರಲ್ ಹೇಳ್ತಾರೆ ವಿನಿಲಿಕ್ ಹ್ಯಾಲೈಡ್ಸ್ ಆರ್ ದ monohalogen derivatives of aliphatic or alicyclic hydrocarbons. ನೋಡಿ ಇಲ್ಲಿ. ಸೊ ವಾಟ್ ಆರ್ ವಿನಿಲಿಕ್? ಇದು ಎರಡರಲ್ಲಿ ಒಂದು ತಗೊಂಡ್ಬಿಡೋಣ. ವಿನಿಲಿಕ್ ಅಂತ ಹೇಳಿದ್ರೆ ಹ್ಯಾಲೋಜನ್ derivatives of aliphatic or alicyclic. Aliphatic or alicyclic ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಜನರಲಿ ಯು ಕ್ಯಾನ್ ಕಾಲ್ಡ್ ಆಸ್ ಅಲಿಫ್ಯಾಟಿಕ್ ಆರ್ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ದೀಸ್ ಆರ್ ಕಾಲ್ಡ್ ಆಸ್ ವಿನಿಲಿಕ್ ವಿನಿಲಿಕ್ ಆಲ್ಕೈಲ್ ಹ್ಯಾಲೈಡ್ಸ್. ಸೊ ವಿನಿಲಿಕ್ ಆಲ್ಕೈಲ್ ಹ್ಯಾಲೈಡ್ಸ್ ಆರ್ halogen derivatives of aliphatic or alicyclic hydrocarbons ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಸೊ ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ನೀವು ಕೊಡೋದಾದರೆ can give the best example here. CS2 double bond CH, here also Cl. So observe here 1 2, this is called 1 2, this is called 2-chloroethene. 2-chloroethene is the best example for the vinylic halides ಅಂತ ಕರಿತೀವಿ. ಕ್ಲಿಯರ್? ವಾಟ್ ಆರ್ ವಿನಿಲಿಕ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ವಿನಿಲಿಕ್ ಹ್ಯಾಲೈಡ್ಸ್ ಆರ್ ದ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲಿಫ್ಯಾಟಿಕ್ ಆರ್ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ಎಕ್ಸಾಂಪಲ್ ಬೇಕಂತಂತಂದರೆ ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಕ್ಲೋರೋಈಥೀನ್ ಅಂತ ಕೂಡ ಕರೀತಾರೆ. ಅಥವಾ ಇಲ್ಲಿ ಬರೆಯುವಾಗ ಇಲ್ಲಿ ಬರೆಯುವಾಗ 1 2 ಇರೋದ್ರಿಂದ 1 ಕ್ಲೋರೋಈಥೀನ್ ಅಂತ ಕೂಡ ಕರಿಬೋದು. ಇಲ್ಲಾಂದರೆ ಬರೀ ಕ್ಲೋರೋಈಥೀನ್ ಅಂತ ಕೂಡ ಅದನ್ನು ಕರಿತಾ ಹೋಗ್ತೀವಿ ನಾವು ಜನರಲ್ ಆಗಿ. ಇದನ್ನ ಎಕ್ಸಾಂಪಲ್ ನಾವು ತಗೋಬೋದು. ಕ್ಲಿಯರ್? ಸೊ ಇನ್ನೊಂದು ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಅರೈಲ್ ಹ್ಯಾಲೈಡ್ಸ್. ಇಲ್ಲಿ ವಿನಿಲಿಕ್ ಹ್ಯಾಲೈಡ್ಸ್ ಆಯಿತು. ದ ಲಾಸ್ಟ್ ಒನ್ ಇಸ್ ಕಾಲ್ಡ್ ಅರೈಲ್ ಹ್ಯಾಲೈಡ್ಸ್. ಸೊ ಇಲ್ಲಿ ಅರೈಲ್ ಹ್ಯಾಲೈಡ್ಸ್ ಆರ್ ನಥಿಂಗ್ ಬಟ್ ಹ್ಯಾಲೋಹರೀನ್ಸ್. ಅರೈಲ್ ಹ್ಯಾಲೈಡ್ಸ್ ಆರ್ ನಥಿಂಗ್ ಬಟ್ ಹ್ಯಾಲೋಹರೀನ್ಸ್. ಸೊ ಕ್ಲಿಯರ್ ಆಗಿ ಹೇಳುತ್ತೆ ಅರೈಲ್ ಹ್ಯಾಲೈಡ್ಸ್ ಆರ್ ನಥಿಂಗ್ ಬಟ್ ಹ್ಯಾಲೋಹರೀನ್ಸ್ ಅಂತ ಹೇಳಿದ್ರೆ ಜನರಲ್ ಆಗಿ ಇಲ್ಲಿ ಹೇಳೋದು. ಸೊ ದೀಸ್ ಆರ್ halogen derivatives of aromatic hydrocarbons. Clear? Halogen derivatives of aromatic hydrocarbons. Halogen derivatives of aromatic hydrocarbons. Halogen derivatives of aromatic hydrocarbons are called aryl halides. Clear? And here the halogen atom is directly attached to the benzene ring. ಈ ಕೇಸಲ್ಲಿ ಹ್ಯಾಲೋಜನ್ ಆಟಮು ಬೆನ್ಸಿನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಬೇಕಾದ್ರೆ ಕ್ಯಾನ್ ಗಿವ್ ಎನಿ ಎಕ್ಸಾಂಪಲ್ಸ್ ತಗೊಳ್ಳಿ. ದಿಸ್ ಇಸ್ ಕಾಲ್ಡ್ Cl, ಕ್ಲೋರೋಬೆನ್ಸಿನ್. ಹ್ಯಾಲೋಜನ್ ಆಟಮ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದ ಬೆನ್ಸಿನ್. ಇಲ್ಲಿ ನೋಡಿ, ಈ ಹ್ಯಾಲೋಜನ್ ಅಂದರೆ ಕ್ಲೋರಿನ್
ಡೈರೆಕ್ಟಾಗಿ ಬೆಂಜಿನ್ ರಿಂಗ್ಗೆ ಅಟ್ಯಾಚ್ ಆಗಿದೆ. ದಿಸ್ ಇಸ್ ಕಾಲ್ಡ್ ಆಸ್ ಹೇಳುವಾಗ ಸೊ ಕ್ಲಿಯರ್ ಅಬ್ಸರ್ವ್ ಮಾಡಿ ಇಸ್ ಕಾಲ್ಡ್ ಕ್ಲೋರೋ ಬೆಂಜಿನ್. ಇನ್ನೊಂದು ಎಕ್ಸಾಂಪಲ್ ತೊಗೊಳೋದಾದರೆ ಇದೇ ಎಕ್ಸಾಂಪಲ್ ನೋಡಿ Cl ಆ್ಯಂಡ್ CS3 ನೋಡಿ ಹೇಳಿದ ಇಲ್ಲೆಲ್ಲ ಗೊತ್ತಿದೆ ನಿಮಗೆ. ನಾವು ಹೇಳಿದ್ದೀವಿ ಇಲ್ಲಿ ಈ ಪೊಸಿಷನ್ನ ಆರ್ಥೋ ಅಂತ ಕರಿತೀವಿ, ಇದನ್ನು ಮೆಟಾ ಅಂತ ಕರಿತೀವಿ, ಇದನ್ನು ಪ್ಯಾರಾ ಅಂತ ಕರಿತೀವಿ. ನೋಡಿ ಇವೆರಡು ಆರ್ಥೋ 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 ಬರುತ್ತೆ, ಇವೆರಡು ಮೆಟಾ ಮೆಟಾ ಬರುತ್ತೆ, ಇವೆರಡು ಕೂಡ ಪ್ಯಾರಾ. ಓ ಅಂತ ಬರೆದ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಆರ್ಥೋ ಪೊಸಿಷನ್ ಅಂತ, ಎಮ್ ಅಂತ ಬರೆದ್ರೆ ಮೆಟಾ ಪೊಸಿಷನ್ ಅಂತ ಅರ್ಥ, ಪಿ ಅಂತ ಬರೆದ್ರೆ ಪ್ಯಾರಾ ಪೊಸಿಷನ್ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕಂತ ಅಂದ್ಕೊಂಡಿದ್ದೀನಿ. ಕ್ಲಿಯರ್? ಇಲ್ಲಿ ನೋಡಿ ಇದನ್ನು ಆ್ಯಕ್ಚುಲಿ ಇದೊಂದಿತ್ತು ಅಂದರೆ ಇದನ್ನು ಟಾಲ್ವಿನ್ ಅಂತ ಕರಿತೀವಿ. ಈಗ ಬೇಕಾದ್ರೆ ಹೇಳಬೇಕು ನೀವು ಅಂತ ಹೇಳಿದ್ರೆ 1 2 3 ಇಸ್ ಕಾಲ್ಡ್ 3 ಕ್ಲೋರೋ ಟಾಲ್ವಿನ್, 3 ಕ್ಲೋರೋ ಟಾಲ್ವಿನ್ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಸೊ ದಟ್ಸ್ ಆಲ್. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಸೊ ಇವೆರಡು ಕೂಡ ಇಂಪಾರ್ಟೆಂಟ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ sp2 ಹೈಬ್ರಿಡೈಸೇಷನ್ ಆನ್ ಕಾರ್ಬನ್ ಆಟಮ್. ಯಾವುದು? ಒಂದು ವಿನಿಲಿಕ್ ಹ್ಯಾಲೈಡ್ಸು, ಇನ್ನೊಂದು ಅರೈಲ್ ಹ್ಯಾಲೈಡ್ಸ್ ಅಂತ. ವಿನಿಲಿಕ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಆಲಿಫ್ಯಾಟಿಕ್ ಆರ್ ಆಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ಸ್. ಎಕ್ಸಾಂಪಲ್ ಬೇಕಾದ್ರೆ ಕ್ಲೋರೋ ಈಥೀನ್ ಕೊಡಬೇಕು, ಡಬಲ್ ಬಾಂಡ್ ಬರೋದ್ರಿಂದ ಅದು ENE ಬರುತ್ತೆ, ಕ್ಲೋರೋ ಈಥೀನ್. ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳಿದಾಗ ಸೊ ವೆರಿ ಕ್ಲಿಯರ್, ಅದೇ ಹೇಳುತ್ತೆ ನಮಗೆ ಇಲ್ಲಿ. ವಾಟ್ ಆರ್ ಅರೈಲ್ ಹ್ಯಾಲೈಡ್ಸ್ ಅಂತ ಹೇಳಿದ್ರೆ ಹ್ಯಾಲೋಜನ್ ಡೆರಿವೇಟಿವ್ಸ್ ಆಫ್ ಅರೋಮ್ಯಾಟಿಕ್ ಹೈಡ್ರೋಕಾರ್ಬನ್ಸ್. ಸೊ ಹಿಯರ್ ದ ಹ್ಯಾಲೋಜನ್ ಆಟಮ್ ಈಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು ದ ಬೆನ್ಸಿನ್ ರಿಂಗ್. ಎಕ್ಸಾಂಪಲ್ ಬೇಕಾದರೆ ಕ್ಲೋರೋ ಬೆನ್ಸಿನ್, ಬ್ರೋಮೋ ಬೆನ್ಸಿನ್, ಯಾವ ಎಕ್ಸಾಂಪಲ್ಸ್ ಬೇಕಾದರೂ ನಾವು ಕ್ಲಿಯರಾಗಿ ಕೊಡ್ತಾ ಹೋಗ್ಬೋದು. ಅದನ್ನು ಕೂಡ ಅಬ್ಸರ್ವ್ ಮಾಡ್ತಾ ಕೂಡ ನಾವು ಹೋಗ್ಬೋದು. ಸೊ ಕ್ಲಿಯರಾಗಿ ಎಷ್ಟು ಗೊತ್ತಿದ್ದರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಜನರೇ. ಸೊ ಇದಾಗಿದ್ದರೆ ನೆಕ್ಸ್ಟ್ ಪಾರ್ಟ್ ಇಲ್ಲಿಗೆ ಕ್ಲಾಸಿಫಿಕೇಷನ್ ಆಫ್ ಆರ್ಗ್ಯಾನಿಕ್ ಹ್ಯಾಲೋಜನ್ ಕಾಂಪೌಂಡ್ಸ್ ಕಂಪ್ಲೀಟ್ ಆಗಿದೆ. ಸೊ ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಹ್ಯಾಲೋಜನ್ ಕಾಂಪೌಂಡ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ nomenclature of organic halogen compounds. ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ನಿಮಗೆಲ್ಲ ಗೊತ್ತಿದೆ ನಾಮನ್ಕ್ಲೇಚರ್ಸ್ ಬಗ್ಗೆ. ನಾವು ಫಸ್ಟ್ ಪಿ ಯು ಸಿಲಿ ಸ್ಟಡಿ ಮಾಡಿದ್ದೀವಿ. ಫಸ್ಟ್ ಪಿ ಯು ಸಿಯಲ್ಲಿ ಫಸ್ಟ್ ಟಾಪಿಕ್ ಇನ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ವಿ ವರ್ ಡಿಸ್ಕಸ್ ಅಬೌಟ್ ಸೋ ಮೆನಿ ರೂಲ್ಸ್ ಇನ್ ದ IUPAC ಅಂತ ಕರಿತೀವಿ. ಅಲ್ಲೊಂದು ಟರ್ಮ್ ಕೂಡ ಬರುತ್ತೆ, ನನಗೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, IUPAC ಅಂತ ಹೇಳಿ. ಸೊ ಇದರ ಫುಲ್ ಫಾರ್ಮ್ ಕೂಡ ಗೊತ್ತಿದೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಆ್ಯಂಡ್ ಕೆಮಿಸ್ಟ್ರಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಆ್ಯಂಡ್ ಕೆಮಿಸ್ಟ್ರಿ, ಅದು ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಕೂಡ ನಾವು ಕರೀತಾ ಹೋಗ್ತೀವಿ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಆ್ಯಂಡ್ ಅಪ್ಲೈಡ್ ಕೆಮಿಸ್ಟ್ರಿ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ IUPAC ನೇಮ್ಸ್ ಅಂತ ಕೂಡ ಕರೀತಾರೆ. ಇದರ ಜೊತೆಗೆ ಇನ್ನೊಂದು ನೆನಪಲ್ಲಿ ಇಟ್ಕೊಳ್ಳಿ, ಈ IUPAC ನೇಮ್ಸ್ ಹೇಳೋದಕ್ಕಿಂತ ಮುಂಚೆ ಇನ್ನೊಂದು ಸಿಸ್ಟಮ್ ಇದೆ, ಅದನ್ನು ಕಾಮನ್ ನೇಮ್ಸ್ ಅಂತ ಕರಿತೀವಿ. ಅದನ್ನು ನಾವು ಟ್ರಿವಿಯಲ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. IUPAC ಇಸ್ ದ ಮಾಡಿಫೈಡ್ ಸಿಸ್ಟಮ್. IUPAC ಅನ್ನೋದು ಮಾಡಿಫೈಡ್ ಸಿಸ್ಟಮ್ ಆಗಿರುತ್ತೆ. ಇನ್ನೊಂದು ಸಿಸ್ಟಮ್ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ಟ್ರಿವಿಯಲ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಟ್ರಿವಿಯಲ್ ಸಿಸ್ಟಮ್ ಅಂತ ನೋಡಿ. ಇದರಲ್ಲಿ ನಾವೇನಪ್ಪ ಅಂತಂದರೆ IUPACಯಲ್ಲಿ ನೇಮ್ಸ್ಗಳು ಹೇಳ್ತಾ ಹೋಗೋಣ. ರೂಲ್ಸ್ಗಳನ್ನೆಲ್ಲ ನೀವು ಫಸ್ಟ್ ಪಿ ಯು ಸಿಲಿ ಸ್ಟಡಿ ಮಾಡಿರ್ತೀರ. ಲಾಂಗೆಸ್ಟ್ ಟೈಮ್ ರೂಲು, ಲೋಯೆಸ್ಟ್ ಸಮ್ ರೂಲು, ಆಮೇಲೆ ಪ್ರಿಫಿಕ್ಸು, ಸಫಿಕ್ಸು, ರೂಟ್ ವರ್ಡ್ಸು ಅಂತ ಇವೆಲ್ಲ ಕಾನ್ಸೆಪ್ಟ್ಸ್ಗಳನ್ನ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಡಿಸ್ಕಸ್ ಮಾಡಿರ್ತೀರ. ಇಲ್ಲಿ ನಮಗೇನಪ್ಪ ಹ್ಯಾಲೋಜನ್, ಹ್ಯಾಲೋ ಹಾಲ್ಕೇನ್ ಅಂತ ಹೇಳಿದಾಗ ಹ್ಯಾಲೋ ಮೀನ್ಸ್ ಕ್ಲೋರೋ, ಬ್ರೋಮೋ, ಫ್ಲೂರೋ, ಐಡೋ ಅಂತ ಬರುತ್ತೆ. ಯಾವುದೊಂದು ಎಕ್ಸಾಂಪಲ್ ತೊಗೊಂಡಾಗ ಅದು ಕಾಮನ್ ನೇಮ್. ಫಾರ್ ಎಕ್ಸಾಂಪಲ್ ನಾವು ಕಾಮನ್ ನೇಮ್ ತೊಗೊಂಡ್ರೆ ಈಗ CH3Br ಅಂತ ನಾನು ಬರೀತಾ ಇದ್ದೀನಿ. CH3Br ಅಲ್ಲಿ ಬ್ರೋಮಿನ್ ಈಸ್ ದ ಹ್ಯಾಲೋಜನ್. ದಿಸ್ ಇಸ್ ಕಾಲ್ಡ್ ಆಲ್ಕೈಲ್ ಗ್ರೂಪ್. ದಿಸ್ ಇಸ್ ಕಾಲ್ಡ್ ಮೀಥೈಲ್ ಬ್ರೋಮೈಡ್ ಅಂತ ಕರಿತೀವಿ. ಕಾಮನ್ ನೇಮ್.
ಕಾಮನ್ ನೇಮ್ ಸೊ ಟ್ರಿವಿಯಲ್ ನೇಮ್ ಏನು, ವಾಟ್ ಈಸ್ ದ ಕಾಮನ್ ನೇಮ್ ಫಾರ್ ದಿಸ್ ಆರ್ಗ್ಯಾನಿಕ್ ಕಾಂಪೌಂಡ್. ಇವು ಆರ್ಗ್ಯಾನಿಕ್ ಕಾಂಪೌಂಡಿನ ಕಾಮನ್ ನೇಮ್ ಏನು ಅಂತ ಹೇಳಿದ ತಕ್ಷಣ ನಾವೇನು ಮಾಡ್ತೀವಿ ಇದನ್ನು ಅಂತ ಹೇಳಿದ್ರೆ ಮೀಥೇಲ್ ಬ್ರೋಮೈಡ್ ಅಂತ ಬರೀತೀವಿ. ಮೀಥೇಲ್ ಬ್ರೋಮೈಡ್. ಸೊ ಔ ಟು ರೈಟ್ IUPAC ಅಂತ ಹೇಳಿದಾಗ ಫಸ್ಟ್ ಹ್ಯಾಲೋಜನ್ ಬರುತ್ತೆ. IUPACಯಲ್ಲಿ ಫಸ್ಟ್ ಇವ್ರು ಬರ್ತಾರೆ, ಆಮೇಲೆ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಅಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ರೂಟ್ ವರ್ಡ್ ನೆಕ್ಸ್ಟ್ ಬರುತ್ತೆ ಜನರಲ್ಲಾಗಿ. ಇದನ್ನು ಆಲ್ಕೈಲ್ ಗ್ರೂಪ್ ಅಂತ ಕರಿತೀವಿ. ಸೊ ಇದನ್ನು ನಾವೇನಪ್ಪ ರಿಯಾಕ್ಟಿವ್ ಪಾರ್ಟ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಫಂಕ್ಷನಲ್ ಗ್ರೂಪು ಡಿಸೈಡ್ ಮಾಡುತ್ತೆ. ಫಂಕ್ಷನಲ್ ಗ್ರೂಪ್ ಏನಪ್ಪ ಅಂತ ಹೇಳಿದ್ರೆ ವಿಚ್ ಇಂಡಿಕೇಟ್ಸ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಇಲ್ಲೇನಪ್ಪ ಅಂದರೆ ದ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಕಾಲ್ಡ್ ಎಸ್ ದ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ವಾಟ್ ಈಸ್ ಫಂಕ್ಷನಲ್ ಗ್ರೂಪ್? ಫಂಕ್ಷನಲ್ ಗ್ರೂಪ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ದ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಈಸ್ ಕಾಲ್ಡ್ ಆಸ್ ದ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಆ ಫಂಕ್ಷನ್ ಗ್ರೂಪ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಇದು ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ. ಅದರಲ್ಲಿ ಏನಾದರೂ OH ಗ್ರೂಪ್ ಇದ್ರೆ ಅದು ಆಲ್ಕೋಹಾಲ್ ಅಂತ ಕರಿತೀವಿ, CHO ಗ್ರೂಪ್ ಇದ್ದರೆ ಹಾಲ್ಡೇಟ್ ಅಂತ ಕರಿತೀವಿ, COH ಗ್ರೂಪ್ ಇದ್ರೆ ಅಂತ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಕರಿತೀವಿ, NH2 ಗ್ರೂಪ್ ಇದ್ದರೆ ಅಮೈನ್ಸ್ ಅಂತ ಕರಿತೀವಿ. ಅದೇ ರೀತಿ Cl, Br ಎನಿ ಹ್ಯಾಲೋಜನ್ X ಅಂತ ಬಂತಂದ್ರೆ ಅದನ್ನ ಏನಂತ ಕರಿತೀವಿ ನಾವು ಹ್ಯಾಲೈಡ್ಸ್ ಅಂತ ಕರಿತೀವಿ, ಆಲ್ಕೈಲ್ ಹ್ಯಾಲೈಡ್ಸ್. ಹಾಗಾಗಿ ಈ ಟಾಪಿಕಲ್ಲಿ ನಾವು ಸ್ಟಡಿ ಮಾಡಬೇಕಾಯ್ತೇನಪ್ಪ ಅಂದರೆ ಓನ್ಲಿ ವಿ ವರ್ ಡಿಸ್ಕಸ್ಡ್ ಏನಪ್ಪ ವಿ ಆರ್ ಡಿಸ್ಕಸಿಂಗ್ ಓನ್ಲಿ ಫಾರ್ ದ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಆರಿನ್ಸ್ ಮಾತ್ರ ನಾವು ಡಿಸ್ಕಸ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಈ ಥರ ಕೊಟ್ಟಾಗ IUPAC ಬರೆಯುವಾಗ ಫಸ್ಟ್ ಇವ್ರು ಬರ್ತಾರೆ ಅರ್ಥ ನನಗೆ ಬ್ರೋಮೋ, ದಿಸ್ ಇಸ್ ಕಾಲ್ಡ್ ಬ್ರೋಮೋ, ಒಂದು ಕಾರ್ಬನ್ ಇದೆ, ಮೆತ್, ಸಿಂಗಲ್ ಬಾಂಡ್ ANE, ಕ್ಲಿಯರ್, ದಿಸ್ ಇಸ್ ಕಾಲ್ಡ್ as ಬ್ರೋಮೋ ಮೀಥೇನ್. ಬ್ರೋಮೋ BR ಬಂದರೆ ಬ್ರೋಮೋ, Cl ಬಂದರೆ ಕ್ಲೋರೋ. ಸೊ ಒಂದು ಕಾರ್ಬನ್ ಇದ್ದರೆ ಮೆತ್, ಎರಡು ಕಾರ್ಬನ್ ಇದ್ದರೆ ಎತ್, ಮೂರು ಕಾರ್ಬನ್ ಇದ್ದರೆ ಪ್ರೋಪ್, ಅದಕ್ಕೆ ಸಿಂಗಲ್ ಬಾಂಡ್ ಇದ್ದರೆ ANE. ಹಾಗಾಗಿ ಬ್ರೋಮೋ ಮೀಥೇನ್ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬೇಕಾದಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಅವೆಲ್ಲ ಎಕ್ಸಾಂಪಲ್ಸ್ಗಳನ್ನ ನಾನು ಒಂದು 10 to 12 ಎಕ್ಸಾಂಪಲ್ನ ಡಿಸ್ಕಸ್ ಮಾಡೋಣ. ಒಂದು ಲಿಸ್ಟಲ್ಲಿ ಕೂಡ ನಾನು ಲಿಸ್ಟ್ ಔಟ್ ಮಾಡ್ಕೊಂಡು ಬಂದೀನಿ. ಅವನು ಒಂದೊಂದೇ ಬರಿತಾ ಹೋಗ್ತೀನಿ, ನಾವಾಗಿ ಕ್ಲಾರಿಫೈ ಮಾಡ್ತಾ ಹೋಗೋಣ. ಓಕೆ, ಸೊ ಅದೊಂದು ಕಾನ್ಸೆಪ್ಟಲ್ಲಿ ನೀವು ಇಟ್ಕೊಂಡ್ಬೇಡಿ. ಇಲ್ಲಿ ಎಲ್ಲೋ ಕಡೆ ಬರ್ಕೊಂಡಿದ್ದೀನಿ ಯಾವ ಕಾಂಪೌಂಡು ಅದರ ಸ್ಟ್ರಕ್ಚರ್ ಏನು ಅಂತ. ಸೊ ನಾವು ಫಸ್ಟ್ ಒಂದು ಬೇಕಾದ್ರೆ ತೊಗೊಂಡು ಕ್ಲಿಯರ್ ಮಾಡ್ತಾ ಹೋಗೋಣ. CS3 CS2 ರೈಟ್ ಆನ್ ಹಿಯರ್, CS3 CH2 CHClCl3 ರೈಟ್ ಆನ್ ಹಿಯರ್, CHClCl3 ಅಂತ ಒಂದು ಕಾಂಪೌಂಡ್ ಇದೆ. ಸೊ ಈ ಕಾಂಪೌಂಡಿನ ಜನರಲ್ಲಾಗಿ ಅಬ್ಸರ್ವ್ ಮಾಡಿದ್ನ, ಈ ಕಾಂಪೌಂಡಿನ ಕಾಮನ್ ನೇಮ್ ಏನಪ್ಪ ಅಂದ್ರೆ ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಕರಿತೀವಿ. ಇದ್ರ ನೇಮ್ ಬಂದ್ಬಿಟ್ಟು ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್. ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್ ಇಸ್ ದ ಕಾಮನ್ ನೇಮ್. ಇದು ಕಾಮನ್ ನೇಮ್. ಇದರ IUPAC ನೇಮ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಪೊಲ್ಯೂಷನ್ 1 2 ಇರೋದ್ರಿಂದ ಇಲ್ಲಿ ಲಿಂಕ್ ಆಗಿದೆ 1 2 3 4 ಅಂದರೆ ಬ್ಯೂಟ್ ANE. ಯಾವ ಗ್ರೂಪ್ ಅಟ್ಯಾಚ್ ಆಗಿದೆ? ಕ್ಲೋರೋ. ಎಷ್ಟನೇ ಪೊಸಿಷನಲ್ಲಿದೆ? 2. ಹಾಗಾಗಿ 2 ಕ್ಲೋರೋ ಬ್ಯೂಟೇನ್. ಕ್ಯಾನ್ ಕಾಲ್ ಇಟ್ ಆಸ್ ದ 2 ಕ್ಲೋರೋ ಬ್ಯೂಟೇನ್ ಅಂತ ಇದನ್ನ ಕರೀತಾ ಹೋಗ್ತೀವಿ. ಕ್ಲಿಯರ್? ಈ ಕಾಂಪೌಂಡಿನ ಸ್ಟ್ರಕ್ಚರ್ ಇದು ಕಾಮನ್ ನೇಮು ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್ ಅಂತ. ಸೊ ಇದು IUPAC ನೇಮ್ ಏನಪ್ಪ ಅಂದರೆ 2 ಕ್ಲೋರೋ ಬ್ಯೂಟೇನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇನ್ನೊಂದು ಎಕ್ಸಾಂಪಲ್ ಇದೆ CH3, ರೈಟ್, CH3C, CH2Br. ಇಲ್ಲಿ ನೋಡಿ CH2Br ಅಂತ ತಗೊಂಡಿದ್ದೀನಿ. ಇಲ್ಲಿ ನೋಡಿ ಇದರ ಕಾಮನ್ ನೇಮ್ ಏನು ಬರುತ್ತಪ್ಪ ಅಂತ ಹೇಳಿದ್ರೆ ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್, ಇಲ್ಲಿ ನಾವು ಯಾವಾಗಲೂ ಕೂಡ ಒಂದಲ್ಲಿ ಹೇಳ್ತೀವಿ ನಿಯೋ, ಐಸೋ ಮತ್ತು ನಾರ್ಮಲ್. N ಅಂತ ಬಂದರೆ ನಾರ್ಮಲ್ ಅಂತ ಕರಿತೀವಿ, ಇನ್ನೊಂದು ಐಸೋ ಅಂತ ಬರುತ್ತೆ, ಮತ್ತೊಂದು ನಿಯೋ ಅಂತ ಬರುತ್ತೆ. ನಿಯೋ ಅಂದರೆ ಬೋತ್ ದ ಸೈಡ್ಸ್. ಈ ಥರ ಯಾವುದೋ ಸ್ಟ್ರಕ್ಚರ್ನ ಕೊಟ್ಟಾಗ ಎರಡೂ ಕಡೆಯಲ್ಲೂ ಕೂಡ CH3 ಗ್ರೂಪ್ ಲಿಂಕ್ ಆಗಿದೆ, ನಿಯೋ ಅಂತ ಕರಿತೀವಿ. ಇಲ್ಲಿ ಕೌಂಟ್ ಮಾಡಿಕೊಡಿ 1 2 3 ಜನರಲ್ ಆಗಿ ಕ್ಯಾನ್ ಕಾಲ್ ಇಟ್ ಆಸ್. ನಾವು ಹೇಳುವಾಗ 3 + 2 5 ಬರುತ್ತೆ. ನೋಡಿ ಇಲ್ಲಿ 3 ಕಾರ್ಬನ್, 3 4 1 5 ಕಾರ್ಬನ್ ಏನಂತ ಕರಿತೀವಿ? ಪೆಂಟಾ ಅಂತ ಕರಿತೀವಿ. ನೋಡ್ಕೊಳ್ಳಿ ಇಲ್ಲಿ ಯು ಹ್ಯಾವ್ ಟು ಕೌಂಟ್ ದ ಕಾರ್ಬನ್ ಆಟಮ್ಸ್. ಕೌಂಟ್ ಮಾಡ್ಕೊಳ್ಳಿ 1 2
ಮೂರು 2 5 ಆಯಿತು. ಹಾಗಾಗಿ ನಿಯೋ ಪೆಂಟೈಲ್ ಕಾಮನ್ ನೇಮ್ ಹೇಳ್ತಾರೆ ನನಗೆ. ದ ಕಾಮನ್ ನೇಮ್ ಇಸ್ ಕಾಲ್ಡ್ ನಿಯೋ ಪೆಂಟೈಲ್ ಬ್ರೋಮೈಡ್. ದ ಕಾಮನ್ ನೇಮ್ ಈಸ್ ನಿಯೋ ಪೆಂಟೈಲ್ ಬ್ರೋಮೈಡ್. ನಿಯೋ ಪೆಂಟೈಲ್ ಬ್ರೋಮೈಡ್ ಅಂತ ಕರೀತಾರೆ. IUPAC ನೇಮ್ ಏನು ನೋಡಿ. IUPAC ನೇಮ್ ಅಂದರೆ ಫಸ್ಟ್ನೇ ಪೊಸಿಷನ್ ಬ್ರೋಮೋ ಇದೆ, ಕ್ಲಿಯರ್. ಇಲ್ಲಿ 1 ಅಂತ ಕರೀತಾರೆ. ಫಸ್ಟ್ನೇ ಪೊಸಿಷನ್ ಬ್ರೋಮೋ ಇದೆ, ಇದನ್ನು 1 ಇಲ್ಲಿ 2 ಪೊಸಿಷನ್ಸಲ್ಲಿ 2 ಮೀಟರ್ ಲಿಂಕ್ ಆಗಿದೆ. ಇದು ಸ್ಟ್ರಕ್ಚರ್ ಬೇಕಾದ್ರೆ ನಾನು ಬಿಡಿಸ್ಕೊಳ್ತೀನಿ, ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಯು ಹ್ಯಾವ್ ಟು ರೈಟ್ ದಿಸ್ ಇಸ್ ಕಾಲ್ಡ್ as CS3, ದಿಸ್ ಆಲ್ಸೋ CS3, ದಿಸ್ ಆಲ್ಸೋ CS3, ಕ್ಲಿಯರ್. CH2 ಆ್ಯಂಡ್ Br. ಇದು ಸ್ಟ್ರಕ್ಚರ್. ಆ್ಯಕ್ಚುಲಿ ಇದು ಸ್ಟ್ರಕ್ಚರು. ಈ ಸ್ಟ್ರಕ್ಚರ್ ಬಂದಿದ್ದಕ್ಕೆ ಏನು ನಿಯೋ ಪೆಂಟೈಲ್ ಬ್ರೋಮೈಡ್ ಅಂತ ಕರಿತೀವಿ. ಇದು ಸ್ಟ್ರಕ್ಚರ್. ಸ್ಟ್ರಕ್ಚರ್ ಅಲ್ಲಿ ಜಾಯಿನ್ ಮಾಡಿ ಬರ್ದಿದ್ದಾರೆ, ನಾನು ಬಿಡಿಸಿ ಬರ್ದಿದ್ದೀನಿ. ಈ ಸ್ಟ್ರಕ್ಚರ್ ಕೌಂಟ್ ಮಾಡಿ ಈಗ 1 2 3 ಸರಿನಾ. ಒಂದನೇ ಗ್ರೂಪಲ್ಲಿ ಏನು ಲಿಂಕ್ ಆಗಿದೆ? ಬ್ರೋಮೋ. ಬರಿಬೋದಲ್ಲಿ 1 ಬ್ರೋಮೋ, ಕ್ಲಿಯರ್. 1 ಬ್ರೋಮೋ. ಎರಡನೇ ಗ್ರೂಪಲ್ಲಿ 2 ನೋಡಲಿ. ಈ 2ಗೆ ಇಲ್ಲೂ ಮೀಥೈಲ್ ಗ್ರೂಪ್ ಇದೆ, ಇಲ್ಲೂ ಮೀಥೈಲ್ ಗ್ರೂಪ್ ಇದೆ. 2,2 ಡೈಮೀಥೈಲ್ ಪ್ರೋಪೇನ್. 2,2 ಡೈಮೀಥೈಲ್ ಪ್ರೋಪೇನ್. ಇಲ್ಲಿ 2,2 ಡೈಮೀಥೈಲ್, 2,2 ಡೈಮೀಥೈಲ್ ಪ್ರೋಪೇನ್, 2,2 ಡೈಮೀಥೈಲ್ ಪ್ರೋಪೇನ್. ಇದು ಸ್ಟ್ರಕ್ಚರ್ಸ್ ನೋಡಿ. ಇದನ್ನು ಸೇರ್ಸ್ ಬರ್ದಿರ ಅಷ್ಟೇ. ಇದನ್ನು ಬಿಡಿಸಿ ಬರೀಬೇಕಾ? ನೋಡ್ಬೋದು. CS3 CS2 ಇಲ್ಲಿ CH Cl ಪ್ಲಸ್ CS3 ಇದನ್ನು ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಕರೀತಾರೆ. ನಂಬರ್ 1 ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಇದನ್ನು ಬಿಡಿಸ್ಬಾರ್ದು. 1 2 3 4 ಬಂದ ನೋಡಿ. 1 2 ಇಲ್ಲಿ 2 ಕ್ಲೋರೋ, ಕ್ಲಿಯರ್. 2 ಕ್ಲೋರೋ, 1 2 3 4 ಬ್ಯೂಟ್, ANE ಬ್ಯೂಟೇನ್. ಹಾಗೆ ಈ ಸ್ಟ್ರಕ್ಚರ್ನ ಸೇರ್ಸ್ ಬರೆದಿದ್ದಾರೆ, ನಾನು ಬಿಡಿಸಿ ಬರೀತಾರೆ ನಿಮಗೆ. ಓಕೆ, ಕ್ಲಿಯರ್. ಈ ಸ್ಟ್ರಕ್ಚರ್ ಈ ರೀತಿ ಬರುತ್ತೆ. ಹಾಗಾಗಿ ನೋಡಿ, ಎರಡನೇ ಪೊಸಿಷನ್ಸಲ್ಲಿ ಹ್ಯಾಲೋಜನ್ ಲಿಂಕ್ ಆಗಿದೆ. ಹಾಗಾಗಿ ಅಂತ ಕರೀತಿದ್ನ 2 ಕ್ಲೋರೋ ಬ್ಯೂಟೇನ್ ಅಂತ ಕರಿತೀವಿ. ಇಲ್ಲಿ ನೋಡ್ಕೊಳ್ಳಿ, ಒಂದನೇ ಪೊಸಿಷನ್ಸಲ್ಲಿ ಹ್ಯಾಲೋಜನ್ ಲಿಂಕ್ ಆಗಿದೆ. ಇದು ನಿಯೋ ಪೆಂಟೈಲ್ ಬ್ರೋಮೈಡ್ ಇಸ್ ದ ಕಾಮನ್ ನೇಮ್. ನಿಯೋ ಪೆಂಟೈಲ್ ಬ್ರೋಮೈಡ್ ಇಸ್ ದ ಕಾಮನ್ ನೇಮ್. IUPAC ನೇಮ್ ಏನಪ್ಪ ಅಂತ ಹೇಳಿದ್ರೆ 1 ಬ್ರೋಮೋ 2,2 ಡೈಮೀಥೈಲ್ ಪ್ರೋಪೇನ್. ಬರೀಬೋದನ್ನ. ಇದು ಸೆಕೆಂಡ್ ಎಕ್ಸಾಂಪಲ್. ಓಕೆ, ಸ್ಟ್ರಕ್ಚರ್ಸನ್ನು ಬಿಡಿಸಿ ಬರೀತದೆ ಅಷ್ಟು ಹೇಳುವಾಗ. ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ. ಸೊ ಒನ್ ಮೋರ್ ಎಕ್ಸಾಂಪಲ್ ಇಸ್ ದೇರ್. ಇಲ್ಲಿ ಮೂರನೇ ಎಕ್ಸಾಂಪಲ್ ಇದೆ. CH3 CBr ಅಂತ ಇದೆ. ಇದು ಸೇಫ್ ಬರೆದಿದೆ. ಬಿಡಿಸಿ ಬರೀಬೇಕಾದ್ರೆ ಈಗ ನೋಡ್ಕೊಳ್ಳಿ, CS3 CH3 Br. So this is called tertiary butyl bromide ಅಂತ ಕರೀತಾರೆ. T-butyl bromide. So tertiary butyl bromide is a common name. ಇದರ ಕಾಮನ್ ನೇಮ್ ಏನಪ್ಪ ಅಂತ ಹೇಳಿದ್ರೆ T-butyl bromide. So T-butyl bromide ಅಂದ್ರೆ ಏನದು? ಟರ್ಷರಿ ಬ್ಯೂಟೈಲ್ ಬ್ರೋಮೈಡ್. IUPAC ನಮ್ಗೆ ಏನು ಹೇಳ್ಬೇಕು ನಾವೀಗ? ವೆರಿ ಕ್ಲಿಯರ್. ನೋಡ್ಕೊಳ್ಬೇಕಾದ್ರೆ ನೀವು ಹೇಗಾರ ನಂಬರ್ ಕೊಡುವಾಗ ಬೇಕಾದರೆ ಸೊ ನಂಬರ್ಸ್ ನೀವು ಹೆಂಗಾರ ಅಸೈನ್ ಮಾಡ್ಕೊಳ್ಳಿ. ನೋಡಿ, ಕೊಡುವಾಗ ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಇಲ್ಲಿ 1 2 3 ಹೀಗೆ ಬೇಕಾದ್ರೆ ನಂಬರ್ಸನ್ನು ಕೊಡ್ಬೋದು ನೀವು. ಸೊ ಈ ರೀತಿ ನಂಬರ್ಸ್ ಕೊಟ್ಟರು ಕೂಡ ವೆರಿ ಕ್ಲಿಯರ್ ಇದೆ. ನೋಡಿ, ಎರಡನೇ ಪೊಸಿಷನ್ಸಲ್ಲಿ ಇಲ್ಲಿ ಲಿಂಕ್ ಆಗಿದೆ. 2 ಬ್ರೋಮೋ 2 ಮೀಥೈಲ್ ಪ್ರೋಪೇನ್. 2 ಬ್ರೋಮೋ ನೋಡಿ, 2 ಬ್ರೋಮೋ ಎರಡನೇ ಪೊಸಿಷನ್ ನೋಡಿ. 2 ಬ್ರೋಮೋ, ಕ್ಲಿಯರ್. ಎರಡನೇ ಪೊಸಿಷನ್ 2 ಮೀಥೈಲ್, ಕ್ಲಿಯರ್. 2 ಬ್ರೋಮೋ 2 ಮೀಥೈಲ್. ಅದು ಈ ಕಡೆ 2 ಬ್ರೋಮೋ 2 ಮೀಥೈಲ್. 1 2 3 ಕಾರ್ಬನ್ ಆಟಮ್ಸ್. 3 ಕಾರ್ಬನ್ ಆಟಮ್ ಬಂದರೆ ಪ್ರೋಪ್, ಸಿಂಗಲ್ ಬಾಂಡ್ ANE ಪ್ರೋಪೇನ್. 2 ಬ್ರೋಮೋ 2 ಮೀಥೈಲ್ ಪ್ರೋಪೇನ್. ದಿಸ್ ಈಸ್ ದ IUPAC ನೇಮ್ ಫಾರ್ ದ ಫಾಲೋಯಿಂಗ್ ಕಾಂಪೌಂಡ್. ಈ ರೀತಿ ಇದನ್ನು ಎಕ್ಸಾಮ್ ಕೇಳಿದ್ದಾರೆ. ಇಲ್ಲಿ Cl ಬಂತು ಅಂತ ಹೇಳಿದ್ರೆ ಟರ್ಷರಿ ಬ್ಯೂಟೈಲ್ ಕ್ಲೋರೈಡ್ ಅಂತ ಕರಿತೀವಿ, ಕ್ಲೋರೋ ಅಂತ ಬರುತ್ತೆ. Br ಬಂದರೆ ಅದನ್ನು ಬ್ರೋಮೋ ಅಂತ ಬರುತ್ತೆ. ಇದೊಂದು ಸಣ್ಣ ಕ್ಲಾರಿಫಿಕೇಶನ್ ನೀವು ನೋಡಿಕೊಂಡ್ರೆ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇದಾದರೆ ಇನ್ನೊಂದು ಎಕ್ಸಾಂಪಲ್, ಇದೊಂದು ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಇದರಲ್ಲಿ.
ತಗೊಂಡು ಹೋಗೋಣ, ಸಮಸ್ಯೆ ಎಲ್ಲ ವಸ್ತು ಬರ್ಕೊಂಡ್ಬಿಡೋಣ, ನೀಟಾಗಿ ಕ್ಲಿಯರ್ ಆಗ್ಬಿಡುತ್ತೆ ನಿಮಗೆ. ಇನ್ನೊಂದು ಎಕ್ಸಾಂಪಲ್ ಇದೆ, ದಟ್ ಎಕ್ಸಾಂಪಲ್ ಇಸ್ ಕಾಲ್ಡ್ CS2. ಏನೋ ತಗೊಂಡ್ಬಿಡೋಣ, CS2 ಡಬಲ್ ಬಾಂಡ್ CHCl ಅಂತ ಬರುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ, ಹೊಂದ್ಕೊಳ್ಬೇಕಾದ್ರೆ ಕರೆಯುವ ವಿನೈಲ್ ಕ್ಲೋರೈಡ್ ಅಂತ ಕರಿತೀವಿ. ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ವಿನೈಲ್ ಕ್ಲೋರೈಡ್. ವಿನೈಲ್ ಕ್ಲೋರೈಡ್ ವಿನೈಲ್ ಕ್ಲೋರೈಡ್ ಕಾಮನ್ ಅಂತ ಕರೀತೀವಿ. IUPAC ನೇಮ್ ಏನು ಹೇಳ್ತೀವಿ, ಅದಕ್ಕೆ ಡಬಲ್ ಬಾಂಡ್ ಇದೆ, ನೆನ್ಪಿಟ್ಕೋಬೇಕು. ಸಿಂಗಲ್ ಬಾಂಡ್ ಬಂದರೆ ANE ಅಂತ ಬರುತ್ತೆ, ಡಬಲ್ ಬಾಂಡ್ ಬಂದರೆ ENE ಅಂತ ಬರುತ್ತೆ. ಯಾವಾಗಲೂ ಕೂಡ ಅಷ್ಟೇ, ಆಲ್ಕೇನ್ ಆಗುತ್ತೆ, ಇದು ಆಲ್ಕೇನ್ ಆಗುತ್ತೆ. ಇಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ನಂಬರ್ 1, 2. ಸೊ ವೆರಿ ಕ್ಲಿಯರ್. ಸೊ 1 ಮತ್ತು 2 ಅಂತ ನಂಬರ್ ಕೊಟ್ಟಾಗ ನೀವು ಹೇಗಾದ್ರು ಬರ್ಕೋಬೋದು, ಈ ರೀತಿ ಬರೀಬೋದು. ಇಲ್ಲಿ ಬೇಕಾದ್ರೆ 1-ಕ್ಲೋರೋ-ಈಥೀನ್ ಅಂತ ಕೂಡ ಕರಿತೀವಿ ಇದನ್ನು, 1-ಕ್ಲೋರೋ-ಈಥೀನ್. ಅಲ್ಲ ಸಿಂಪಲ್ ಆಗಿ ಬೇಕಾದ್ರೆ ನೋಡಿ, 1 ಪೊಸಿಷನ್ ಇದೆ, ಇದು ಕ್ಲೋರೋ, 1 ಮತ್ತು 2 ಈತ್. ಇದು ಬರೆಯುವಾಗ ಏನು ಬರುತ್ತೆ, ENE, 1-ಕ್ಲೋರೋ-ಈಥೀನ್ ಅಂತ ಕೂಡ ಕರಿತೀವಿ. ಇಲ್ಲ ಅಂತ ಹೇಳಿ ಡೈರೆಕ್ಟ್ ಬೇಕಾದ್ರೆ ಕ್ಲೋರೋ-ಈಥೀನ್ ಅಂತ ಬೇಕಾದ್ರೆ ಬರೀಬೇಕು. ಸೊ IUPAC ನೇಮ್ ಇಸ್ ಕಾಲ್ಡ್ ಕ್ಲೋರೋ-ಈಥೀನ್. ಬರೆಯುವಾಗ ಭಾಳ ಕೇರ್ಫುಲ್ಲಾಗಿ ಬರೀಬೇಕು. ENE ಭಾಳ ಇಂಪಾರ್ಟೆಂಟ್. ENE ಅಂತ ಬರೋ ಮಾರ್ಕ್ಸ್ ಸಿಗಲ್ಲ. ಏನಂತ ಬರಬೇಕು ನೀವು ಅದನ್ನು, ENE ಅಂತಲೇ ಬರೀಬೇಕು. ಕ್ಲೋರೋ-ಈಥೀನ್ ಅಂತ ಕೂಡ ಅದು ನೀಟಾಗಿ ಬರೀಬೇಕಾಗುತ್ತೆ. ಸೊ ಅದೊಂದು ಪಾಯಿಂಟ್ಸ್ ಯಾವುದೇ ಕಾರಣಕ್ಕೂ ಮರಿಬಾರ್ದು. ಸೊ ಇನ್ನೊಂದು ಎಕ್ಸಾಂಪಲ್, ಇವೆಲ್ಲದೂ ಕೂಡ ಆಲಿಫೈಟಿಗೆ ಎಕ್ಸಾಂಪಲ್ಸನ್ನು ಕೊಟ್ಟಾಯಿತು. ನೆಕ್ಸ್ಟ್ ಆರೋಮ್ಯಾಟಿಕ್ ತಗೊಂಡು ನೋಡಿ, ಆರೋಮ್ಯಾಟಿಕ್ ತಗೊಂಡು ಎಕ್ಸಾಂಪಲ್ಸ್. ಸೊ ಆರೋಮ್ಯಾಟಿಕ್ ಯಾವ ಎಕ್ಸಾಂಪಲ್ಸ್ ತೊಗೊಳ್ತೇವೆ ಅಂತ ಹೇಳಿದ್ರೆ, ಯಾವುದೋ ಒಂದು ಬೆನ್ಸಿನ್ ರಿಂಗನ್ನು ಸೇರಿಸ್ಬಿಟ್ಟು ಒಂದು ಆರೋಮ್ಯಾಟಿಕ್ ತೊಗೊಳೋದು. ಎಕ್ಸಾಂಪಲ್ ಈಗ ಆರೋಮ್ಯಾಟಿಕ್ ಒಂದು ಎಕ್ಸಾಂಪಲ್ ತೊಗೊಳ್ತಾರೆ. ಜಸ್ಟ್ ಎಕ್ಸಾಂಪಲ್ CS2Cl ಅಂತ ನಾನು ತೊಗೊಳ್ತೇನೆ. ಇದು ಎಕ್ಸಾಂಪಲ್ ಫಾರ್ ಆರೋಮ್ಯಾಟಿಕ್. ಸೊ ಇದೇನು ಎಕ್ಸಾಂಪಲ್ ನೋಡಪ್ಪ, ನೀವು ವೆರಿ ಕ್ಲಿಯರ್ ಹೇಳ್ತಾರೆ. ಇದ್ರ ಕಾಮನ್ ನೇಮ್ ಬೆಂಜೈಲ್ ಕ್ಲೋರೈಡ್. ದಿಸ್ ಕಾಮನ್ ನೇಮ್ ಇಸ್ ಕಾಲ್ಡ್ ಆಸ್ ದ ಬೆಂಜೈಲ್ ಕ್ಲೋರೈಡ್. ಬೆಂಜೈಲ್ ಕ್ಲೋರೈಡ್ ಇಸ್ ದ ಕಾಮನ್ ನೇಮ್. ಬೆಂಜೈಲ್ ಕ್ಲೋರೈಡ್ ಕಾಮನ್ ನೇಮ್. IUPAC ನೇಮ್ ಏನಿದು, ಕ್ಲೋರೋ-ಮೀಥೈಲ್ ಬೆನ್ಸಿನ್. ಇದು ಕ್ಲೋರೋ, ಸಿ ಅಂದರೆ 1, ಮೀಥೈಲ್ ಬೆನ್ಸಿನ್. ಸೊ ಕ್ಲೋರೋ-ಮೀಥೈಲ್ ಬೆನ್ಸಿನ್ ಅಂತ ನಾವು ತೊಗೊಂಡಾಗ ಇಲ್ಲಿ ಜನರಲ್ ಆಗಿ ಇಲ್ಲಿ ನೋಡ್ಕೊಳ್ಳಿ, ಈ ಕ್ಲೋರೋ-ಮೀಥೇನ್ ಅಂತ ನಾವು ಬರೆಯುವಾಗ ಇನ್ನೊಂದು ಪಾಯಿಂಟ್ ಕರೆಕ್ಟಾಗಿ ನೀವು ಕ್ಯಾಚ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲೋರೋ ಗ್ರೂಪ್ ಇದೆ, ಇಲ್ಲಿ C1 ಇರೋದ್ರಿಂದ ಇದು ಕ್ಲೋರೋ-ಮೀಥೈಲ್ ಬೆನ್ಸಿನ್. ಸೊ IUPAC ನೇಮ್ ಏನಾಗ್ತದೆ, ಕ್ಲೋರೋ-ಮೀಥೈಲ್ ಬೆನ್ಸಿನ್. ದಿಸ್ ಇಸ್ ಕಾಲ್ಡ್ ಆಸ್ ದ ಕ್ಲೋರೋ-ಮೀಥೈಲ್ ಬೆನ್ಸಿನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇದೊಂದು ಎಕ್ಸಾಂಪಲ್ ತಗೊಳ್ಳಿ. ಇನ್ನೂ ಎಕ್ಸಾಂಪಲ್ಸ್ ಬೇಕಾದ್ರೆ ಬೇಕಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ. ಬೇಕಾದರೆ ನೋಡಿ, ಇನ್ನೊಂದು CS2Cl2 ಒಂದು ಎಕ್ಸಾಂಪಲ್ಲು, ಇನ್ನೊಂದು CHCl3 ಅಂತ ಎಕ್ಸಾಂಪಲ್ ಇದೆ, ಇನ್ನೊಂದು CCl4 ಅಂತ ಎಕ್ಸಾಂಪಲ್ ಕೂಡ ಇದೆ ಜನರಲ್. ಇದು ಸ್ವಲ್ಪ ಬೇಕಾದಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಸೊ ಇಲ್ಲಿ CS2Cl2 ಅಂದರೆ ಮಿಥಿಲಿನ್ ಕ್ಲೋರೈಡ್ ಅಂತ ಕರಿತೀವಿ. ಕಾಮನ್ ನೇಮ್ ಇಸ್ ಕಾಲ್ಡ್ ಆಸ್ ಮಿಥಿಲಿನ್. ಕಾಮನ್ ನೇಮ್ ಇಸ್ ಕಾಲ್ಡ್ ಆಸ್ ದ ಮಿಥಿಲಿನ್ ಕ್ಲೋರೈಡ್ ಅಂತ ಹೇಳ್ತೀವಿ, ಕಾಮನ್ ನೇಮು. ಸೊ ನಿಮಗೆ IUPAC ನೇಮ್ ಬೇಕಾದ್ರೆ ಡೈಕ್ಲೋರೋ-ಮೀಥೇನ್, ಡೈಕ್ಲೋರೋ-ಮೀಥೇನ್ ಅಂತ ಕೂಡ ಕರಿತಾವೆ. ನೋಡಿ ಇಲ್ಲಿ 2 ಕ್ಲೋರೋ ಇದೆ, ಯು ಕ್ಯಾನ್ ಕಾಲ್ ಇಟ್ ಆಸ್ ಡೈಕ್ಲೋರೋ-ಮೀಥೇನ್, ಡೈಕ್ಲೋರೋ-ಮೀಥೇನ್ ಅಂತ ಕರಿತೀವಿ. ಇದು ನೋಡಿ CHCl3, ದಿಸ್ ಇಸ್ ಕಾಲ್ಡ್ ಕ್ಲೋರೋಫಾರ್ಮ್. ಇದು ಕಾಮನ್ ನೇಮು ಕ್ಲೋರೋಫಾರ್ಮ್, ಕಾಮನ್ ನೇಮ್ ಕ್ಲೋರೋಫಾರ್ಮ್ ಅಂತ ಬರುತ್ತೆ. ಇದು ಬೇಕಾದ್ರೆ 3 ಕ್ಲೋರಿನ್ ಇದೆ, ಆಗ ಇದನ್ನು ಟ್ರೈಕ್ಲೋರೋ-ಮೀಥೇನ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ಟ್ರೈಕ್ಲೋರೋ-ಮೀಥೇನ್, ಟ್ರೈಕ್ಲೋರೋ-ಮೀಥೇನ್ ಅಂತ ಕೂಡ ಕರಿತಾ ಹೋಗ್ತೀವಿ. ಕ್ಲಿಯರ್? ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ಅಂತ ಕರಿತೀವಿ. ಯು ಕ್ಯಾನ್ ಕಾಲ್ ಇಟ್ ಆಸ್ ದ ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್, ಕಾರ್ಬನ್ ಟೆಟ್ರಾಕ್ಲೋರೈಡ್. IUPAC ನೇಮ್ ಬೇಕಂದ್ರೆ ಅದನ್ನ ಟೆಟ್ರಾಕ್ಲೋರೋ-ಮೀಥೇನ್ ಅಂತ ಕೂಡ ಹೇಳ್ತೀವಿ. ಟೆಟ್ರಾಕ್ಲೋರೋ-ಮೀಥೇನ್. ಇದಾದ ಇಲ್ಲಿ ಡಿಸ್ಕಸ್ ಮಾಡೋಂಥ ಯಾವಪ್ಪ ಅಂತ ಹೇಳಿದ್ರೆ ಇವೆಲ್ಲದೂ ಕೂಡ IUPAC ನೇಮ್ಸ್ಗಳು. ನಿಮಗೇನು ಗೊತ್ತಾ, ಇಲ್ಲಿ IUPAC ನೇಮ್ ಡಿಸ್ಕಸ್ ಮಾಡುವಾಗ ಸೊ ಒಂದು ಕಾನ್ಸೆಪ್ಟು ನಿಮ್ಮ ತಲೆಯಲ್ಲಿ ಇರಬೇಕು ಅಂತ ನಾನು ಇಷ್ಟಪಡ್ತೀನಿ. ಏನು ಕಾನ್ಸೆಪ್ಟಪ್ಪ ಅಂತ ಹೇಳಿದಾಗ, ನಾವು ಹ್ಯಾಲೋಜನ್ಸ್ ಬಗ್ಗೆ ಹೇಳುವಾಗ ಇಲ್ಲಿ ಕ್ಲೋರೋ, ಬ್ರೋಮೋ, ಫ್ಲೂರೋ ಮತ್ತು ಐಡೋ ಅಂತ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ರೂಲ್ಸ್ಗಳು ಗೊತ್ತಿರಬೇಕು.
ಎಲ್ಲಿ ನಂಬರ್ಸ್ನ ಡಬಲ್ ಬಾಂಡ್ ಬಂದಾಗ ENE ಅಂತ ತೊಗೋಬೇಕಾಗತ್ತೆ, ಸಿಂಗಲ್ ಬಾಂಡ್ ಬಂದಾಗ ನಾವು ANE ಅಂತ ತೊಗೋಬೇಕಾಗತ್ತೆ. ಇಲ್ಲಿ ಆಲ್ಕೈಲ್ ಗ್ರೂಪ್ ಇರೋದ್ರಿಂದ ಎರಡೂ ಪಾಸಿಬಿಲಿಟಿ ಇದೆ. ಆರೋಮ್ಯಾಟಿಕ್ಕು ಬರುತ್ತೆ ಮತ್ತು ಆಲಿಫ್ಯಾಟಿಕ್ಕು ಬರುತ್ತೆ, ಸ್ಯಾಚುರೇಟೆಡ್ ಸಿಸ್ಟಮು ಬರುತ್ತೆ ಮತ್ತು ಅನ್ಸ್ಯಾಚುರೇಟೆಡ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಹಾಗಾಗಿ ನಾವು ಬರೆಯುವಾಗ ಸ್ವಲ್ಪ ಅದನ್ನು ಹಿಂದೆ ಇದ್ದಂಥ ಎಲ್ಲ ರೂಲ್ಸ್ಗಳನ್ನ ಸ್ವಲ್ಪ ಮನೇಲಿಲ್ಲದ್ರೆ ಹಳೆ ರೂಲ್ಸ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಇದು ಸ್ವಲ್ಪ ರೂಲ್ಸ್ಗಳನ್ನ ಗ್ಲಾನ್ಸ್ ಮಾಡಿ ಬರೀಬೋದು. ಇವುಗಳೇನು ಕಷ್ಟ ಅನ್ಸಲ್ಲ ಜನರಲ್ಲಾಗಿ. ಫಸ್ಟ್ ಬರುವಾಗ ಯಾವುದೇ ಕಾರಣಕ್ಕೆ ಕ್ಲೋರೋ ಫಸ್ಟ್ ಬರ್ತಾನೆ, ಎಷ್ಟೇ ಪೊಸಿಷನಲ್ಲಿದ್ದಾನೆ ಅದು ಭಾಳ ಇಂಪಾರ್ಟೆಂಟು. ಪ್ರಯಾರಿಟಿ ಕೊಡುವಾಗ ಲೋಯೆಸ್ಟ್ ನಂಬರ್ನ ಎಲ್ಲಿ ಕೊಡಬೇಕು, ಫಂಕ್ಷನ್ ಗ್ರೂಪ್ ಎಲ್ಲಿರಬೇಕು, ಫಂಕ್ಷನ್ ಗ್ರೂಪ್ ಜೊತೆ ಡಬಲ್ ಬಾಂಡ್ ಇದೆಯೋ ಸಿಂಗಲ್ ಬಾಂಡ್, ಎಲ್ಲ ರೂಲ್ಸ್ಗಳದ್ದು ಹೇಳ್ತಾ ಹೋಗ್ತಾರೆ. ಅದನ್ನು ಸ್ವಲ್ಪ ನೀವು ಗ್ಲಾನ್ಸ್ ಮಾಡ್ಕೊಂಡು ಬಂದರೆ ಭಾಳ ಈಸಿ ಆಗುತ್ತೆ. ಈಗ ಸಾಕಷ್ಟು ಎಕ್ಸಾಂಪಲ್ಸ್ಗಳು ಇದ್ದಾವೆ. ಸೊ ಅದರಲ್ಲಿ ನಮಗೆ ಗೊತ್ತಿರೋದು ಒಂದು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿದ್ವಿ. ಇನ್ನೊಂದೇ ಒಂದು ಎಕ್ಸಾಂಪಲ್ ಬೇಕಾದ್ರೆ ಡಿಸ್ಕಸ್ ಮಾಡೋದು ಬೇಕಾದ್ರೆ ಇದೊಂದಿದೆ, ಅದು ಯಾವುದೋ ಒಂದು ಎಕ್ಸಾಂಪಲ್ ಇದೆ. ಲಾಸ್ಟ್ ಒಂದು ಎಕ್ಸಾಂಪಲ್ ಬೇಕಾದ್ರೆ ಕೊಟ್ಟಿದ್ದಾರೆ, ಇದರ 3 ಕಡೆ ಕೊಟ್ಟಿದ್ದಾರೆ, ವೆರಿ ಕ್ಲಿಯರ್ ಇಲ್ಲೂ ಕೂಡ. ಆ್ಯಂಡ್ ಒನ್ ಮೋರ್ PR, ದಿಸ್ ಇಸ್ PR ಅಂತ ಇದೆ. 3 ಬ್ರೋಮಿನ್ ಐಟಮ್ಸ್ ಇದೆ. ಇದನ್ನು ನೋಡಿ ಪೊಸಿಷನ್ಸ್ ಹೇಳುವಾಗ ಇದನ್ನು ಕಾಮನ್ ಆಗಿ ಇದನ್ನು ಬೇಕಾದ್ರೆ ಮೆಟಾ ಪೊಸಿಷನ್ಸ್ ತಗೊಳ್ತಾರೆ. ಇದು ಕಾಮನ್ ನೇಮ್ ಬಂದು ಮೆಟಾ ಟ್ರೈಬ್ರೋಮೋ ಬೆನ್ಸಿನ್ ಅಂತ ಕರೀತಾರೆ. ಮೆಟಾ ಎಮ್ ಅಂತ ಹೇಳಿದ್ರೆ ಮೆಟಾ. ನೆನ್ಪಿಟ್ಕೊಳ್ಳಿ, ಈ ಪೊಸಿಷನ್ಗೆ ಆರ್ಥೋ ಅಂತ ಕರಿತೀವಿ, ಈ ಪೊಸಿಷನ್ಗೆ ಮೆಟಾ ಅಂತ ಕರಿತೀವಿ, ಈ ಪೊಸಿಷನ್ಗೆ ಪ್ಯಾರಾ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ದಿಸ್ ಇಸ್ ಫಾರ್ ಓ ಅಂತ ಬರೆದ್ರೆ ಅದು ಆರ್ಥೋ ಅಂತ, ಎಮ್ ಅಂದರೆ ಮೆಟಾ ಅಂತ, ಪಿ ಅಂದರೆ ಪ್ಯಾರಾ ಅಂತ. ಸೊ ಅದೊಂದು ಪಾಯಿಂಟ್ ನೀವು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನೋಡಿ, ಈ ಥರ ಕಾಂಪೌಂಡ್ನ ಕೊಟ್ಟಿದ್ದಾರೆ ಅವರು. ಇದರ ಕಾಮನ್ ನೇಮ್ ಏನಪ್ಪ ಅಂತ ಹೇಳಿದ್ರೆ, ದಿಸ್ ಕಾಮನ್ ನೇಮ್ ಈಸ್ ಮೆಟಾ ಟ್ರೈಬ್ರೋಮೋ ಬೆನ್ಸಿನ್ ಅಂತ ಹೇಳ್ತಾರೆ. ಮೆಟಾ ಟ್ರೈಬ್ರೋಮೋ ಬೆನ್ಸಿನ್ ಅಂತ ಹೇಳ್ತಾರೆ. ಮೆಟಾ ಟ್ರೈಬ್ರೋಮೋ ಬೆನ್ಸಿನ್ ಅಂತ ಹೇಳ್ತಾರೆ. IUPAC ನೇಮ್ ಏನು ಹೇಳಬೇಕು, ಪೊಸಿಷನ್ ನೋಡ್ಬೋದು ಇಲ್ಲಿ ಹೇಳುವ 1 2 3, ದಿಸ್ 1 2 3 4 5 ನೋಡಿ, 1, 3, 5 ಟ್ರೈಬ್ರೋಮೋ ಬೆನ್ಸಿನ್. 1, 3, 5 ಟ್ರೈಬ್ರೋಮೋ ಬೆನ್ಸಿನ್ ಅಂತ ಕೂಡ ನಾವು ಅದನ್ನು ಕರಿತಾ ಹೋಗ್ತೀವಿ. ಇದಿಷ್ಟು ಎಕ್ಸಾಂಪಲ್ಸ್ಗಳನ್ನೆಲ್ಲ ದಿಸ್ ಇಸ್ ದ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಹ್ಯಾಲೋಜನ್ ಕಾಂಪೌಂಡ್ಸ್. ಅದರಲ್ಲಿ ಕಾಮನ್ ನೇಮ್ಸ್ ಅಂತ ಹೇಳಿದ್ರೆ ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಟ್ರಿವಿಯಲ್ ಸಿಸ್ಟಮ್ ಅಂತ ಹೇಳಿದ್ರೆ ಓಲ್ಡರ್ ಸಿಸ್ಟಮ್ ಅಥವಾ ಏನ್ಸಿಯಂಟ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು ಮಾಡಿಫೈಡ್ ಸಿಸ್ಟಮ್ ಅಂತ ಹೇಳಿದ್ರೆ IUPAC ಸಿಸ್ಟಮು. ಟ್ರಿವಿಯಲ್ ನೇಮ್ಸ್ ಎಲ್ಲೂ ಕೂಡ ಕೇಳಲ್ಲ. ಅವ್ರು ನಿಮಗೆ ಕೇಳಿದ್ರೆ ಏನು ಕೇಳ್ತಾರಪ್ಪ ಅಂತ ಹೇಳಿದ್ರೆ IUPAC ನೇಮ್ಸನ್ನು ಕೇಳ್ತಾರೆ. IUPAC ನೇಮ್ಸ್ ಅಂತ ಹೇಳಿದಾಗ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಕೂಡ ಕರೀತೀವಿ. ಈ IUPAC ನೇಮ್ಸ್ಗಳನ್ನ ಸಾಕಷ್ಟು ರೂಲ್ಸ್ಗಳನ್ನ ಎಲ್ಲದೂ ಕೂಡ ಫಸ್ಟ್ PUC ಫಸ್ಟ್ ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವೆಲ್ಲ ಡಿಸ್ಕಸ್ ಮಾಡಿರ್ತೀವಿ. ಇನ್ನೊಂದು ಸ್ವಲ್ಪ ರೂಲ್ಸ್ಗಳು ನೋಡ್ಕೊಳ್ಳಿ. ಸೊ ಈಸಿ ಇದೆ ಅಂತ ಅನ್ಕೊಂಡು ಇಲ್ಲಿ ಬರೆಯುವಾಗ ಏನಪ್ಪ ಅಂದರೆ ಹ್ಯಾಲೋ ಅಂತ ಇರೋದ್ರಿಂದ ಫಸ್ಟ್ ಹ್ಯಾಲೋಜನ್ಸ್ ಬರಬೇಕು, ಆಮೇಲೆ ಅದಾದಂಥ ರೂಟ್ ವರ್ಡ್ ಬರಬೇಕು, ನೆಕ್ಸ್ಟ್ ಬರುವಾಗ ಏನು ಬರಬೇಕು, ಸಫಿಕ್ಸ್ ಬರಬೇಕು. ಫಂಕ್ಷನ್ ಗ್ರೂಪಲ್ಲಿ ಸಫಿಕ್ಸ್ ಅಂತ ಕರಿತೀವಿ, ಯಾವಾಗಲೂ ಆಫ್ಟರ್ ರೂಟ್ ವರ್ಡ್ ಅಂತ ಕರಿತೀವಿ. ಸೊ ರೂಟ್ ವರ್ಡ್ ಆದಮೇಲೆ ಬರೋದು ಸಫಿಕ್ಸು, ಬಿಫೋರ್ ರೂಟ್ ವರ್ಡ್ ಅಂತ ಹೇಳಿದ್ರೆ ಪ್ರಿಫಿಕ್ಸ್ ಅಂತ ಕೂಡ ಕರಿತಾ ಹೋಗ್ತೀವಿ. ಇವೆಲ್ಲ ರೂಲ್ಸ್ ಸ್ವಲ್ಪ ನೋಡಿಕೊಂಡ್ರೆ ಬರೀಬೋದು, ಕಷ್ಟ ಆಗಲ್ಲ. ಕಾಮನ್ ನೇಮಿಗೂ ಮತ್ತು IUPAC ನೇಮಿಗೂ ಇಷ್ಟು ಡಿಫ್ರೆನ್ಸು. ಬರುವಾಗ ಫಸ್ಟು ಕ್ಲೋರೋ ಅಂತ ಬರಬೇಕು, CL ಇದ್ದರೆ, BR ಇದ್ದರೆ ಬ್ರೋಮೋ ಅಂತ ಬರಬೇಕು, ಅದೇ ಅಯೋಡಿನ್ ಇದ್ದರೆ ಅಯೋಡೋ ಅಂತ ಬರಬೇಕು. ಇವೆಲ್ಲ ರೂಲ್ಸ್ಗಳಲ್ಲಿ. ಫ್ಲೂರಿನ್ ಇದ್ದರೆ ಫ್ಲೂರು ಅಂತ ಬರಬೇಕು. ಬಂದ್ಬಿಟ್ಟು ನೆಕ್ಸ್ಟ್ ಆಲ್ಕೈಲ್ ಗ್ರೂಪ್ ಜಾಯ್ನ್ ಆಗೋದು. ಸೊ ಕ್ಲೋರೋಮೀಥೇನ್, ಕ್ಲೋರೋ ಈಥೇನ್, ಬ್ರೋಮೋಪೆಂಟೇನ್, ಬ್ರೋಮೋ ಪ್ರೋಪೇನ್, ಈ ರೀತಿ ಎಷ್ಟೇ ಪೊಸಿಷನ್ಲಿದೆ 1 2 ದಟ್ ಈಸ್ ಕಾಲ್ಡ್ ಪೊಸಿಷನ್. 1 ಕ್ಲೋರೋ 2 ಕ್ಲೋರೋ 2, 2 ಈ ಥರ ಸ್ವಲ್ಪ ಅದನ್ನು ಅವೇರ್ನೆಸ್ ತೊಗೊಳ್ಳಿ. ಸೊ ಒಂದೊಂದು ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ಗಳು ಇರುತ್ತೆ ನಾಮಕ್ಲೇಚರ್ ಬಗ್ಗೆ ಕೇಳಿದಾಗ. ಅದೊಂದು ಪಾಯಿಂಟ್ ಗೊತ್ತಿದೆ ಸಾಕು. ಭಾಳ ಇಂಪಾರ್ಟೆಂಟ್ ಅಂದರೆ ಇದೊಂದು ನೋಡ್ಕೊಂಡ್ರಿ ಚೆನ್ನಾಗಿ, ಯಾಕಂದರೆ ಇದನ್ನು ನಾವು ನೆಕ್ಸ್ಟ್ ಈ ಟಾಪಿಕಲ್ಲಿ SN1 ಮೆಕ್ಯಾನಿಸಮ್ SN2 ಅಂತ ಬಂದಾಗ ಈ ಕಾಂಪೌಂಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಈ ಕಾಂಪೌಂಡ್ಸು ನೋಡ್ಕೊಂಡ್ರಿ. ದಿಸ್ ಇಸ್ ದ ಟರ್ಷರಿ ಬ್ಯೂಟಿಲ್ ಬ್ರೋಮೈಡ್ ಅಂತ ಬರುತ್ತೆ. ಇಲ್ಲಿ BR ಕೊಟ್ಟರೆ ಬ್ರೋಮೈಡು, CL ಕೊಟ್ಟರೆ ಕ್ಲೋರೈಡ್ ಅಂತ. ಇದೊಂದು IUPAC ನೇಮ್ ಟ್ರೈ ಮಾಡ್ಕೊಳ್ಳಿ. ಇದು ಟರ್ಷರಿ ಬ್ಯೂಟಿಲ್ ಬ್ರೋಮೈಡು, ಇದನ್ನು ನಾವು ಬ್ಯೂಟಿಲ್ ಬ್ರೋಮೈಡ್ ಅಂತ ಕೂಡ ಕರಿತೀವಿ. ಇದರ IUPAC ನೇಮ್ ಭಾಳ ಈಸಿ ನಿಮ್ಗೆ ತೊಗೊಂಡೋದ್ರೆ 1 2 3 ಆಗಲಿ ಹೇಳಿದ್ದೀನಿ. 2 ಬ್ರೋಮೋ 2 ಮೀಥೈಲ್ ಪ್ರೋಪೇನ್.
ಸೊ 2-bromo-2-methyl propane ಅಂತ ಎಕ್ಸಾಂಪಲ್ ಕೂಡ ಕೇಳ್ತಾ ಇರೋದು. ರೈಟ್ ದ ಅಸೈನ್ಮೆಂಟ್ ಮೆಕ್ಯಾನಿಸಮ್ ಫಾರ್ ದ ಫಾಲೋಯಿಂಗ್ ಕನ್ವರ್ಷನ್ ಆಫ್ 2-bromo-2-methyl propane ಇಂಟು 2-bromo ಆಲ್ಕೋಹಾಲ್ ಅಂತ ಕೂಡ ಟೆರ್ಷಿಯರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಕೂಡ ಕೇಳ್ತಾರೆ ಜನರಲ್ ಆಗಿ. ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ನೆನ್ಪಿಟ್ಕೊಳ್ಬೇಕು ಜನರಲ್ ಆಗಿ. ಸೊ ಹಾಗೆ ಇಲ್ಲಿ ಹೇಳುವಾಗ ಏನು ಮಾಡ್ತಾರೆ ಅಂದರೆ ಈ ರೀತಿ ಕೇಳ್ತಾರೆ 2-bromo-2-methyl propane ಇದನ್ನು ಕನ್ವರ್ಟ್ ಮಾಡಿ ಅಂತ ಹೇಳಿದಾಗ 2-methyl ಆಲ್ಕೋಹಾಲ್ ಆಗುತ್ತೆ ಜನರಲ್ ಆಗಿ. ಸೊ ಅದಕ್ಕೋಸ್ಕರ ಇಲ್ಲಿ ಕನ್ವರ್ಷನ್ಸ್ ಕೇಳಿದಾಗ 2-bromo-2-methyl propane ಅಂತ ಹೆಸರು ನೆನ್ಪಿಟ್ಕೊಂಡ್ರೆ ಇದು ಕಾಂಪೌಂಡನ್ನು ನೆನ್ಪಿಡೋಕ್ಕೆ ಪ್ರಯತ್ನ ಪಡಿ. ಸೊ ಓಕೆ. ಸೊ ಇಲ್ಲಿಗೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂದರೆ ಹ್ಯಾಲೋಜನ್ ಕಾಂಪೌಂಡ್ಸ್ಗಳ ಕ್ಲಾಸಿಫಿಕೇಶನ್ ಆಯಿತು ಮತ್ತು ನಾಮಕ್ಲೇಚರ್ ಆಯಿತು. ಸೊ ವಿಲ್ ಮೂವ್ ಆನ್ ಟು ನೆಕ್ಸ್ಟ್ ಇಸ್ ನೇಚರ್ ಆಫ್ ಬಾಂಡ್ ಅಂತ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ನೇಚರ್ ಆಫ್ ಆರ್ಗ್ಯಾನಿಕ್ ಹ್ಯಾಲೋಜನ್ ಕಾಂಪೌಂಡ್ಸ್. ಅದ್ರ ಜೊತೆಗೆ ಇನ್ನೊಂದು ಬೇಕಂದರೆ ನೇಚರ್ ಆಫ್ CH ಬಾಂಡ್ ಅಂತ ಕೂಡ ಕರೀತಾರೆ. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕಾಲ್ಡ್ ನೇಚರ್ ಆಫ್ CH ಬಾಂಡ್. ಸೊ ವಾಟ್ ಇಸ್ CH ಬಾಂಡ್? CH ಬಾಂಡ್ ಅಂದರೆ X ಇಸ್ ಈಕ್ವಲ್ ಟು ಯಾವುದಾದ್ರು ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್ ಎನಿ ಕಾಂಪೌಂಡ್ಸ್. ನೋಡಿ ಯಾರ ಮಧ್ಯೆ ಕಾರ್ಬನ್ನು ಮತ್ತು ಹ್ಯಾಲೈಡ್ಸ್, ಕಾರ್ಬನ್ನು ಮತ್ತು ಹ್ಯಾಲೋಜನ್ ಮಧ್ಯೆ ಇರ್ತಕ್ಕಂಥ ನೇಚರ್ ಆಫ್ ಬಾಂಡ್ ಹೇಗಿದೆ, ಇಲ್ಲಿ ಬಾಂಡ್ ಏನಾಗಿರುತ್ತೆ ಅನ್ನೋದಕ್ಕೆ ಒಂದು ಟೇಬಲ್ ಕಾಲಮ್ ಇದೆ. ಒಂದು ಟೇಬಲ್ ಕಾಲಮ್ ನೀಟಾಗಿ ಬರ್ಕೊಂಡ್ಬಿಡಿ. 3 ಟೇಬಲ್ ಕಾಲಮ್ ಹಾಕ್ಕೊಳ್ಳಿ. ಒಂದು ಬಾಂಡ್ ಅಂತ ಒಂದು ಬಾಂಡ್ ಅನ್ನೋ ಟೇಬಲ್ ಕಾಲಮ್ ತಗೊಳ್ಳಿ. ಆ ಬಾಂಡ್ ಜೊತೆಗೆ ಮೇಕ್ ಇಟ್ 4 ಕಾಲಮ್ಸ್. ಫಸ್ಟ್ 4 ಕಾಲಮ್ಸ್ ಹಾಕೊಳ್ಳಿ. ಓಕೆ, ಬಾಂಡ್ ಒಂದು. ಇನ್ನೊಂದು ಬಾಂಡ್ ಲೆಂತ್. ಸೆಕೆಂಡ್ ಒನ್ ಈಸ್ ಬಾಂಡ್ ಲೆಂತ್. ಬಾಂಡ್ ಲೆಂತ್ನ ಪಿಕೋಮೀಟರ್ ಹೇಳ್ತಾರೆ, PM. ಬಾಂಡ್ ಮತ್ತೊಂದು ಯಾವುದು? ಬಾಂಡ್ ಲೆಂತ್. ಇನ್ನೊಂದು CX ಬಾಂಡ್ ಎಂಥಾಲ್ಪೀಸ್, ಅದು CX ಬಾಂಡ್ ಎನರ್ಜಿ. ಇನ್ನೊಂದು CX ಬಾಂಡ್ ಎಂಥಾಲ್ಪೀಸ್. ಎಂಥಾಲ್ಪೀಸ್ ಅಂದರೆ ಎನರ್ಜಿ. ಇದನ್ನು ಕಿಲೋ ಜೌಲ್ ಪರ್ ಮೋಲ್ ಇನ್ವರ್ಸ್ ಅಂತ ಕೂಡ ಹೇಳ್ತಾರೆ. ಕಿಲೋ ಜೌಲ್ ಪರ್ ಮೋಲ್ ಇನ್ವರ್ಸ್. ಇನ್ನೊಂದು ಡೈಪೋಲ್ ಮೂಮೆಂಟ್, ಯು ಕ್ಯಾನ್ ಕಾಲ್ ಇಟ್ ಆಸ್ ಡೈಪೋಲ್ ಮೂಮೆಂಟ್. ಇನ್ನೊಂದು ಡೈಪೋಲ್ ಮೂಮೆಂಟ್ ಇನ್ ಡಿಬೈ ಯೂನಿಟ್ಸ್ ಅಂತ ಕೂಡ ಹೇಳ್ತಾರೆ. ಡೈಪೋಲ್ ಯೂನಿಟ್ಸ್ ಅದನ್ನು ಡಿಬೈ. ಸೊ ಇದರಲ್ಲಿ ಬರ್ತಕ್ಕಂಥ ಬಾಂಡ್ಸ್ ಯಾವುದಪ್ಪ ಅಂದರೆ ಫಸ್ಟ್ ಪ್ರಯಾರಿಟಿ ಫ್ಲೋರೈಡ್ CH3F, ಫಸ್ಟ್ CH3Cl, CH3Br, CH3I ಈ ರೀತಿ ಬರುತ್ತೆ. ಸೊ ವಾಟ್ ಇಸ್ ದ ಬಾಂಡ್ ಲೆಂತ್ ಫಾರ್ ದೀಸ್? ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಂಪಲ್ ಆಗಿ ಇದು ಬಾಂಡ್ ಲೆಂತ್ ಏನಾಗಿರುತ್ತೆ. CH3 ಫ್ಲೋರೈಡಿನ ಬಾಂಡ್ ಲೆಂತ್ ಏನು ಜನರಲ್ ಆಗಿ ಹೇಳುವಾಗ ಇಲ್ಲಿ 139 ಅಂತ ಹೇಳ್ತಾರೆ. ದಿಸ್ ಇಸ್ 139. ಕ್ಲೋರೈಡ್ ಈಸ್ 178. ದಿಸ್ ಇಸ್ 193. ದಿಸ್ 214. ದಿಸ್ ಇಸ್ ಕಾಲ್ಡ್ ಆಸ್ ದ 214. ಇದೆಲ್ಲ ಬರ್ಕೊಂಡ್ಬಿಟ್ಟು ನಾನು ಕ್ಲಿಯರ್ ಆಗಿಬಿಡ್ತೀನಿ ನಮಗೆ. ಎನರ್ಜಿ ಎಷ್ಟಿದೆ? 452 ಎನರ್ಜಿ. ಸೊ ನೆಕ್ಸ್ಟ್ ಈಸ್ 351, 293, 351, 293, and one more is 234. ಇಲ್ಲೇನಿದೆ? 1.834, 1.847. ಸೊ ಇನ್ನೊಂದು 1.860, 1.860, 1.860, 1.830, 1.8 ಅನ್ನೋದೇನಿದೆ. ಸೊ 30 ಬರುತ್ತೆ. 1.830 ಒಂದು. ಸೊ ಇನ್ನೊಂದು ತಗೊಳ್ಳಿ ಜನರಲ್ ಆಗಿ, ಇನ್ನೊಂದು ವ್ಯಾಲ್ಯೂಸ್ ಇದೆ ಇಲ್ಲಿ. ಸೊ ಒನ್ ಮೋರ್ ವ್ಯಾಲ್ಯೂ ಈಸ್ 1.636, 1.636. ಕ್ಲಿಯರ್? ಇಷ್ಟು ನೋಡ್ಕೊಂಬೋಣ. ನೋಡಿದ್ರೆ ಈಗ ಸೊ ನೇಚರ್ ಆಫ್ CX ಬಾಂಡ್ ಅಂತ ಹೇಳಿದ ತಕ್ಷಣ ನಾವಿಲ್ಲೇನಪ್ಪ ಅಂತ ಹೇಳಿದ್ರೆ ಬಾಂಡ್ ಇದೆ. ದ ಬಾಂಡ್ ಬಿಟ್ವೀನ್ ಕಾರ್ಬನ್ ಅಂಡ್ ಹ್ಯಾಲೋಜನ್. ದ ಬಾಂಡ್ ಫಾರ್ಮ್ ಬಿಟ್ವೀನ್ ದ ಕಾರ್ಬನ್ ಅಂಡ್ ಹ್ಯಾಲೋಜನ್. ಇದು ಏನು ನಮಗೆ ಇಂಡಿಕೇಟ್ ಮಾಡುತ್ತೆ ಅಂದರೆ ಅಬ್ಸರ್ವ್ ಮಾಡಿ,
ಈ ಕಾರ್ಬನ್ ಮತ್ತೆ ಫ್ಲೋರೈಡ್ ಬಾಂಡು, ಕಾರ್ಬನ್ ಮತ್ತೆ ಕ್ಲೋರೈಡ್ ಬಾಂಡು, ಕಾರ್ಬನ್ ಮತ್ತೆ ಬ್ರೋಮೈಡ್ ಬಾಂಡು, ಕಾರ್ಬನ್ ಮತ್ತೆ ಅಯೋಡಿನ್ ಬಾಂಡ್. So what is the bond length here? Bond length is lower, shorter bond length. This is called as higher bond length. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಅಷ್ಟೇ ಬಾಂಡ್ ಲೆಂತ್ ಇನ್ಕ್ರೀಸಸ್. ಬಾಂಡ್ ಲೆಂತ್ ಇನ್ಕ್ರೀಸ್ ಆಯಿತು ಅಂದರೆ ನೋಡ್ಕೊಳ್ಳಿ, ನೀವು ಅಬ್ಸರ್ವ್ ಮಾಡಿ, ಬಾಂಡ್ ಲೆಂತ್ ಜಾಸ್ತಿ ಆಗಿದೆ. ಸೊ ಬಾಂಡ್ ಲೆಂತ್ ಇನ್ಕ್ರೀಸ್ ಆದರೆ ಅಟಾಮಿಕ್ ಸೈಜ್ ಆಲ್ಸೋ ಇನ್ಕ್ರೀಸಸ್. ಕ್ಲಿಯರ್? ಬಾಂಡ್ ಲೆಂತ್ ಜಾಸ್ತಿ ಆದರೆ ಅಟಾಮಿಕ್ ಸೈಜ್ ಕೂಡ ಜಾಸ್ತಿ ಆಗುತ್ತೆ, ಎನರ್ಜಿ ಕಡಿಮೆ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಈ ಮೂರು ಕಂಪೇರ್ ಮಾಡಿ. ಸೊ ಇಯರ್ ಫ್ಲೂರಿನ್ ಈಸ್ ಹೈಲಿ ರಿಯಾಕ್ಟಿವ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಕಂಪೇರ್ಡ್ ಟು ಕ್ಲೋರಿನ್, ಬ್ರೋಮಿನ್ ಅಂಡ್ ಅಯೋಡಿನ್ ಬಿಕಾಸ್ ಇಟ್ ಈಸ್ ಶಾರ್ಟರ್ ಬಾಂಡ್ ಲೆಂತ್. ಶಾರ್ಟ್ ಬಾಂಡ್ ಲೆಂತ್ ಅಂಡ್ ಮೋರ್ ಎನರ್ಜಿ. ಅಬ್ಸರ್ವ್ ಮಾಡಿ, ಇವರ ಬಾಂಡ್ ಲೆಂತ್ 139 ಇದೆ, ಇವರ ಎನರ್ಜಿ ಎಷ್ಟಿದೆ? 452 ಕಿಲೋ ಜೋಲ್ ಪರ್ ಮೋಲ್ ಇದೆ. ಸೊ ಹಾಗಾಗಿ ಶಾರ್ಟ್ ಬಾಂಡ್ ಲೆಂತ್ ಇದ್ದರೆ ಅಟಾಮಿಕ್ ಸೈಜ್ ಡಿಕ್ರೀಸಸ್. ಶಾರ್ಟರ್ ಬಾಂಡ್ ಲೆಂತ್ ಅಟಾಮಿಕ್ ಸೈಜ್ ಆಲ್ಸೋ ಡಿಕ್ರೀಸಸ್, ಎನರ್ಜಿ ಇಸ್ ಮೋರ್. ವೆರಿ ಕ್ಲಿಯರ್. ಒಂದು 150-200 kg ವೆಯ್ಟ್ ಇದ್ದರೆ ಕೆಲಸ ಮಾಡೋಕ್ಕಾಗ್ತವನು? ಖಂಡಿತ ಇಲ್ಲ. ಸೊ ಯಾಕೆಂತ ಹೇಳಿದ್ರೆ ಅಟಾಮಿಕ್ ಸೈಜ್ ಜಾಸ್ತಿ ಇದೆ, ಅವನಿಗೆ ಕೆಳಗೆ ಬಿದ್ದಿರೋ ಚಾಕ್ ಪೀಸ್ ಎತ್ಕೊಳೋಕ್ಕಾಗಲ್ಲ, ಅದು ಕೆಳಗೆ ಬಿದ್ದಿರೋ ಒಂದು ವಸ್ತುನೂ ಕೂಡ ಎತ್ಕೊಳೋಕ್ಕಾಗಲ್ಲ. ಸೊ ಅವ್ನು ಫ್ಲೆಕ್ಸಿಬಲ್ ಇರಬೇಕು. ವೆಯ್ಟ್ ಕಡಿಮೆ ಇದ್ದಷ್ಟು, ಈಗ ಅಬ್ಸರ್ವ್ ಮಾಡಿ, ಯಾರೋ 45 ಇಯರ್ಸ್ ಇರೋನು ಸಿಕ್ಕಾಪಟ್ಟೆ ಫ್ಯಾಟ್ ಇರೋನು, ಅದು 10 ಇಯರ್ಸ್ ಇರೋ ಒಬ್ಬ ಹುಡುಗ, ಎರಡು ಕಂಪೇರ್ ಮಾಡಿ. 45 ಇಯರ್ಸ್ ಇರೋನು ಅಟಾಮಿಕ್ ಸೈಜ್ ಜಾಸ್ತಿ ಇದೆ, ಎನರ್ಜಿ ಕಡಿಮೆ ಇರುತ್ತೆ. ಓಡೋಗ್ಬಿಟ್ಟು ಅಲ್ಲಿಗೆ ಹೋಗಪ್ಪ ಅಂತ ಹೇಳಿದ್ರೆ ಅವ್ನು ಓಡೋಕ್ಕಾಗಲ್ಲ. ಅದು ಚಿಕ್ಕ ಹುಡುಗ 10 ಇಯರ್ಸ್, ಲೆಸ್ ದೆನ್ 10 ಇಯರ್ಸ್ ಇರೋ ಹುಡುಗಗಳು ಒಂದು 4 ಸಲ ಓಡ್ತಾನೆ ಬೇಕಾದ್ರೆ, ಬಿಕಾಸ್ ಅವ್ನ ಸೈಜ್ ಕಡಿಮೆ ಇರುತ್ತೆ, ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಶಾರ್ಟರ್ ಬಾಂಡ್ ಲೆಂತ್ ಇರುತ್ತೆ, ಸೈಜು ಕೂಡ ಕಡಿಮೆ ಇರುತ್ತೆ, ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿರ್ತಾನೆ, ಎನರ್ಜಿ ಇಸ್ ಮೋರ್. ಎಲ್ಲೇ ಆಗಲಿ ನಾವು ಹೇಳಷ್ಟೇ, ಅಟಾಮಿಕ್ ಸೈಜ್ ಏನಾದರೂ ಇನ್ಕ್ರೀಸ್ ಆದರೆ, ಅಟಾಮಿಕ್ ಸೈಜ್ ಇನ್ಕ್ರೀಸ್ ಆದರೆ ಆಟೋಮೆಟಿಕಲಿ ಎನರ್ಜಿ ಅವರು ಡಿಕ್ರೀಸ್. ಅಟಾಮಿಕ್ ಸೈಜ್ ಇನ್ಕ್ರೀಸಸ್, ಎನರ್ಜಿ ಡಿಕ್ರೀಸಸ್. ಅಟಾಮಿಕ್ ಸೈಜ್ ಡಿಕ್ರೀಸಸ್, ಎನರ್ಜಿ ಇಸ್ ಆಲ್ಸೋ ಇನ್ಕ್ರೀಸಸ್ ಅಂತ ಕರಿತೀವಿ. ಯಾವಾಗಲೂ ಕೂಡ ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಕೂಡ ಕರಿತೀವಿ. ಹಾಗಾಗಿ ಈ ಒಂದು ಟೆಲರ್ ಕಾಲಮಲ್ಲಿ ನಮ್ಗೆ ಏನು ಕ್ಲಿಯರ್ ಕಟ್ಟಾಗಿ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಈ 4 ಹ್ಯಾಲೋಜನ್ಸನ್ನು ಕಂಪೇರ್ ಮಾಡ್ತಾ ಬಂದರೆ ಫ್ಲೂರೈಡ್ ಈಸ್ ಹೈಲಿ ಎನರ್ಜಿ, ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಕಂಪೇರ್ ಟು ಆಲ್ 3. ಈ 3 ಕಂಪೇರ್ ಮಾಡಿದ್ರೆ ಸೊ ಫ್ಲೂರೈಡ್ಗೆ ಸಿಕ್ಕಾಪಟ್ಟೆ ಎನರ್ಜಿ ಇರುತ್ತೆ. ಯಾಕೆ ಅಂತ ನಾವು ಕೇಳಿದಾಗ ಇಲ್ಲಿ ನೋಡ್ಕೊಳ್ಳಿ, ಫ್ಲೂರೈಡಿಗೆ ಬಾಂಡ್ ಲೆಂತ್ ಕಡಿಮೆ ಇದೆ, ಶಾರ್ಟರ್ ಬಾಂಡ್ ಲೆಂತ್, ಹೈಯರ್ ಎನರ್ಜಿ. ಇಲ್ಲಿ ಡೈಪೋಲ್ ಮೂಮೆಂಟ್ ಕೂಡ ಅಬ್ಸರ್ವ್ ಮಾಡಿ. ಜನರಲ್ ಆಗಿ ಡೈಪೋಲ್ ಮೂಮೆಂಟ್ ಬಗ್ಗೆ ನೀವೇನು ವರಿ ಮಾಡೋದು ಬೇಡ, ಬಟ್ ಎನರ್ಜಿ ನೋಡ್ಕೊಂಡು ಬನ್ನಿ ಸಾಕು. ಡೈಪೋಲ್ ಮೂಮೆಂಟ್ಸ್ ಅಂತ ಬಂದಾಗ ಎಲ್ಲ ಕಾಮನ್ನ ಬರ್ತಾ ಹೋಗುತ್ತೆ ನೋಡಿ, 1.84, 1.86 ಈ ರೀತಿ ಬರ್ತಾ ಹೋಗುತ್ತೆ. ಡೈಪೋಲ್ ಮೂಮೆಂಟಲ್ಲಿ ಸ್ವಲ್ಪ ಜಾಸ್ತಿ ಇರ್ತಕ್ಕಂಥ ಯಾವುದಪ್ಪ ಅಂದರೆ 1.86 ಕ್ಲೋರಿನ್ ಇದೆ. ಹಾಗಾಗಿ ಮೋಸ್ಟ್ ಆಫ್ ದಿ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ನಾವು ಬಳಸ್ತಕ್ಕಂಥ ಕೆಮಿಕಲ್ ಯಾವುದಪ್ಪ ಅಂತ ಹೇಳಿದ್ರೆ ಕ್ಲೋರಿನ್ ಮತ್ತು ಬ್ರೋಮಿನ್. ಈ ಕ್ಲೋರಿನು ಮತ್ತು ಬ್ರೋಮಿನ್ನ ಆದಷ್ಟು ಜಾಸ್ತಿ ನಾವು ಬಳಸ್ಕೊತೀವಿ ಜನರಲಾಗಿ. ಸೊ ಯಾಕಂದರೆ ಈ ಸರ್ಟನ್ ಕಂಡೀಷನ್ಸಲ್ಲಿ ಭಾಳ ರಿಯಾಕ್ಟಿವ್ ಇರೋದು ಫ್ಲೋರಿನ್, ಮತ್ತು ಏನೂ ರಿಯಾಕ್ಟಿವ್ ಇಲ್ಲದೆ ಇರೋದು ಅಯೋಡಿನ್. ಅಯೋಡಿನ್ ಯಾಕೆ ಅಂತಂದರೆ ಇಲ್ಲಿ ನೋಡ್ಕೊಳ್ಳಿ, ಅಯೋಡಿನ್ ಕಂಪೇರ್ ಮಾಡಿದ್ರೆ ಬಾಂಡ್ ಲೆಂತ್ ಈಸ್ ಮೋರ್, ಎನರ್ಜಿ ಇಸ್ ಲೆಸ್, ಅಟಾಮಿಕ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್. ಈ ಫ್ಲೋರೈಡು ಮತ್ತು ಅಯೋಡಿನ್ ಕಂಪೇರ್ ಮಾಡಿದಾಗ ಇವನ ಬಾಂಡ್ ಲೆಂತ್ ಜಾಸ್ತಿ ಇದೆ, ಅಟಾಮಿಕ್ ಸೈಜು ಕೂಡ ಜಾಸ್ತಿ ಇದೆ, ಎನರ್ಜಿ ಕಡಿಮೆ ಇರುತ್ತೆ. ಇವೆರಡನ್ನ ಬಿಟ್ಬಿಟ್ಟು ಇವು ಜಾಸ್ತಿ ಮೇಜರ್ ಆಗಿದೆ. ಎಲ್ಲ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಮೇಜರಾಗಿ ತೊಗೊಳ್ತಕ್ಕಂಥದ್ದು ಕ್ಲೋರೋ ಮತ್ತು ಬ್ರೋಮೋ ಕಾಂಪೌಂಡ್ಸ್ ಮೇಜರಾಗಿ ಪ್ರಿಫರ್ ಮಾಡ್ತಾರೆ. ಇನ್ ಎನಿ ಕಂಡೀಷನ್ಸ್ ಆಫ್ ಕೆಮಿಕಲ್ ಲ್ಯಾಬೊರೇಟರೀಸ್, ಇನ್ ಎನಿ ಕೆಮಿಕಲ್ ರಿಯಾಕ್ಷನ್ಸ್ ವಿ ಆಲ್ವೇಸ್ ಪ್ರಿಫರ್ಡ್ ಫಾರ್ ದ ಬ್ರೋಮೋ ಆ್ಯಂಡ್ ಕ್ಲೋರೋ ಕಾಂಪೌಂಡ್ಸ್. ಈ ಬ್ರೋಮೋ ಮತ್ತು ಕ್ಲೋರೋ ಕಾಂಪೌಂಡ್ಸ್ ಅಂತ ತೊಗೊಳ್ತಾರೆ. ಫಸ್ಟ್ ಒನ್ ಈಸ್ ಹೈಲಿ ರಿಯಾಕ್ಟಿವ್, ದ ಲಾಸ್ಟ್ ಒನ್ ಈಸ್ ಲೆಸ್ ರಿಯಾಕ್ಟಿವ್ ಅಂತ ಕರಿತೀವಿ. ರಿಯಾಕ್ಷನ್ ಇದೆ, ಸೊ ಆದರೂ ಸ್ವಲ್ಪ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಾವೇನು ಮಾಡ್ತೀವಪ್ಪ ಅಂತಂದರೆ, ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಫ್ಲೂರೈಡ್ ಏನಿದೆಯಲ್ಲ, ಸೊ ಇಲ್ಲಿ ಸಿ ಮತ್ತು ಎಫ್ ಬಾಂಡ್, ಈ ಸಿ ಮತ್ತು ಎಫ್ ಬಾಂಡ್, ಸಿ ಮತ್ತು ಸಿ ಎಲ್ ಬಾಂಡ್, ಸಿ ಮತ್ತು ಬಿ ಆರ್ ಬಾಂಡ್, ಸಿ ಮತ್ತು ಐ ಬಾಂಡ್ ಅಷ್ಟು ಕಂಪೇರ್ ಮಾಡಿದಾಗ ಫ್ಲೂರೈಡಿನ ಬಾಂಡ್ ಲೆಂತ್ ಶಾರ್ಟ್ ಇರುತ್ತೆ. ಸೊ ಫ್ಲೂರೈಡ್ ಹ್ಯಾವಿಂಗ್ ಶಾರ್ಟರ್ ಬಾಂಡ್ ಲೆಂತು ಕಡಿಮೆ ಇರುತ್ತೆ. ಸೊ ಶಾರ್ಟರ್ ಬಾಂಡ್ ಲೆಂತ್ ಮೋರ್ ಎನರ್ಜಿ. ವೆರಿ ಕ್ಲಿಯರ್. ಹಾಗಾಗಿ ಇಲ್ಲೂ ಕೂಡ ಹೇಳೋದೇನಪ್ಪ ಅಂತಂದರೆ, ಸೊ ಇಲ್ಲಿ ಬಾಂಡ್ ಲೆಂತ್ ಇನ್ಕ್ರೀಸಸ್, ಅಟಾಮಿಕ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್, ಎನರ್ಜಿ ಡಿಕ್ರೀಸಸ್. ಬಾಂಡ್ ಲೆಂತ್ ಡಿಕ್ರೀಸಸ್, atomics is also decreases,
ಆ್ಯಂಡ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಕ್ಲಿಯರ್? ಆ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಬರೆಯುವ ಯಾವಾಗಲೂ ಕೂಡ CH3F is greater than CH3Cl is greater than CH3Br is greater than CH3IE ಅಂತ ಬರೀತೀವಿ. ದಿಸ್ ಇಸ್ ದ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇನ್ ಹ್ಯಾಲೋಜನ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆರ್ಡರ್ ಆಫ್ ರಿಯಾಕ್ಟಿವಿಟಿ ಇದೇ ರೀತಿಯೇ ಬರೋದು. ಆರ್ಡರ್ ಆಫ್ ರಿಯಾಕ್ಟಿವಿಟಿ ಬರೆಯುವಾಗ ಫ್ಲೂರೈಡ್ ಈಸ್ ಗ್ರೇಟರ್ ದೆನ್ ಕ್ಲೋರೈಡ್, ಕ್ಲೋರೈಡ್ ಈಸ್ ಗ್ರೇಟರ್ ದೆನ್ ಬ್ರೋಮೈಡ್, ಬ್ರೋಮೈಡ್ ಈಸ್ ಗ್ರೇಟರ್ ದೆನ್ ಅಯೋಡಿನ್, ಅಯೋಡಿನ್ ಅಂತ ಕರಿತೀವಿ. ಇಲ್ಲಿ ಫ್ಲೂರಿನ್, ಕ್ಲೋರಿನ್, ಬ್ರೋಮಿನ್ ಆ್ಯಂಡ್ ಅಯೋಡಿನ್. ಯಾಕೆ? ಒನ್ ಪಾಯಿಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾವುದಪ್ಪ ಅಂತ ಹೇಳಿದ್ರೆ, ಸೊ ಹಿಯರ್ ಫ್ಲೂರಿನ್ ಬಾಂಡ್ ಲೆಂತ್ ಈಸ್ ಶಾರ್ಟ್ ಆ್ಯಂಡ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಬಿಕಾಸ್ ಹ್ಯಾವಿಂಗ್ ಹೈ ಎನರ್ಜಿ. ಎನರ್ಜಿ ಜಾಸ್ತಿ ಇರುತ್ತೆ, ಬಾಂಡ್ ಲೆಂತ್ ಕಡಿಮೆ ಇರುತ್ತೆ. ಸೊ ಅಯೋಡಿನ್ ಬಾಂಡ್ ಲೆಂತ್ ಇನ್ಕ್ರೀಸಸ್, atomic size increases, then compared to fluorine less reactive. Then compared to fluorine, chlorine and bromine, iodine is less reactive. That's all. ಇದಾಗಿ ಇಷ್ಟು ಇದನ್ನ ನೇಚರ್ ಆಫ್ CX ಬಾಂಡ್ ಅಂತ ಕರೀತೀವಿ. ಕ್ಲಿಯರ್? ಇಷ್ಟು CX ಬಾಂಡಲ್ಲಿ ನೆನಪಲ್ಲಿ ಇಟ್ಕೊಳ್ಳಿ. ಜಾಸ್ತಿ ರಿಯಾಕ್ಟಿವ್ ಯಾವುದಪ್ಪ ಅಂತ ಹೇಳಿದ್ರೆ ಫ್ಲೋರಿನ್, ಅದನ್ನು ಬಿಟ್ಟರೆ ಯಾವುದಪ್ಪ ಅಂದರೆ ಕ್ಲೋರಿನ್, ಅದನ್ನು ಬಿಟ್ಟರೆ ಯಾವುದಪ್ಪ ಬ್ರೋಮಿನ್, ಲಾಸ್ಟ್ ಯಾವುದು ಅಯೋಡಿನ್. ಯಾಕೆ ಅಂತ ಕೇಳಿದ್ರೆ ಫ್ಲೂರಿನ್ ಶಾರ್ಟ್ ಬಾಂಡ್ ಲೆಂತ್ ಇರುತ್ತೆ, ಎನರ್ಜಿ ಜಾಸ್ತಿ ಇರುತ್ತೆ. ಸೊ ಫ್ಲೂರಿನ್ ಬಾಂಡ್ ಲೆಂತ್ ಈಸ್ ಶಾರ್ಟ್, ಎನರ್ಜಿ ಈಸ್ ಮೋರ್. ಯಾಕೆ ಅಯೋಡಿನ್ ಕಡಿಮೆ ಅಂತ ಹೇಳಿದ್ರೆ ಬಾಂಡ್ ಲೆಂತ್ ಈಸ್ ಲಾರ್ಜ್, ಅದ್ರಾಗ ಬಾಂಡ್ ಲೆಂತ್ ಈಸ್ ಮೋರ್ ಅಂತ ಕೂಡ ಹೇಳ್ತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ದ ಅಯೋಡಿನ್ ಹ್ಯಾವಿಂಗ್ ಲಾರ್ಜರ್ ಬಾಂಡ್ ಲೆಂತ್, ಲಾರ್ಜರ್ ಬಾಂಡ್ ಲೆಂತ್. ಹಾಗಾಗಿ ಎನರ್ಜಿ ಡಿಕ್ರೀಸಸ್. ಇಷ್ಟು ಕಾನ್ಸೆಪ್ಟ್ ನೆನ್ಪಿಟ್ಕೊಂಡ್ರೆ ಸಾಕು. ಆ ರಿಯಾಕ್ಟಿವಿಟಿ ಕೂಡ ಇದೇ ರೀತಿ ಬರ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದ ನೇಚರ್ ಆಫ್ CX ಬಾಂಡ್ ಅಂತ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಇವತ್ತಿನ ಕ್ಲಾಸಲ್ಲಿ ಜಸ್ಟ್ ನಾವೇನು ಡಿಸ್ಕಸ್ ಮಾಡಿದ್ದೀವಪ್ಪ ಅಂತ ಹೇಳಿದ್ರೆ, ಸೊ ಜಸ್ಟ್ ಬ್ರೀಫ್ ಅಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾವ ರೀತಿ ಹ್ಯಾಲೋ ಆಲ್ಕೇನ್ಸ್ಗಳನ್ನ ಮತ್ತು ಹ್ಯಾಲೋ ಅರಿಸ್ನ ಪ್ರಿಪೇರ್ ಮಾಡ್ತಾರೆ ಅಂತ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಓಕೆ, ಹೌ ಡು ಯು ಪ್ರಿಪೇರ್ ಹ್ಯಾಲೋ ಆಲ್ಕೇನ್ಸ್ ಆ್ಯಂಡ್ ಹ್ಯಾಲೋ ಅರಿಸ್, ಅದನ್ನು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್ ಅಂತ ಕರಿತೀವಿ. ಸೊ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸ್. ಆ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸನ್ನು ಸ್ಟಡಿ ಮಾಡ್ತಾ ಹೋಗೋಣ. ಅದಾದಮೇಲೆ ಪ್ರಾಪರ್ಟೀಸ್ ಅಂತ ಬರುತ್ತೆ, ಫಿಸಿಕಲ್ ಪ್ರಾಪರ್ಟೀಸು ಮತ್ತು ಕೆಮಿಕಲ್ ಪ್ರಾಪರ್ಟೀಸು. ಅದಾದಮೇಲೆ ಮೆಕ್ಯಾನಿಸಮ್ಸ್ ಅಂತ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಸ್. ಎಕ್ಸಾಮಲ್ಲಿ ಕೇಳ್ತಾರೆ ನಿಮಗೆ. SN1 ಮೆಕ್ಯಾನಿಸಮ್ ಮತ್ತೊಂದು ಯಾವುದು SN2 ಮೆಕ್ಯಾನಿಸಮ್ಸ್ ಅಂತ ಬರುತ್ತೆ. ಆ ಮೆಕ್ಯಾನಿಸಮ್ಸು ಕೂಡ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದೆಲ್ಲ ಆಗಿದ್ರೆ ಇವತ್ತಿನ ಕಾನ್ಸೆಪ್ಟಲ್ಲೇ ನಾವು ನಿನ್ನೆ ಮತ್ತು ಇವತ್ತು ಏನು ಕನ್ಕ್ಲೂಡ್ ಮಾಡ್ಬೋದಪ್ಪ ನಿಮಗೆ ಅಂತ ಹೇಳಿದ್ರೆ, ಈ ಹ್ಯಾಲೋ ಆಲ್ಕೇನ್ಸ್ ಮತ್ತು ಹ್ಯಾಲೋ ಅರಿನ್ಸ್ ಅಂದರೆ ಏನು, ಅದರ ಕ್ಲಾಸಿಫಿಕೇಷನ್ ಎರಡು ಥರ ಆಗುತ್ತೆ. ನಂಬರ್ ಆಫ್ ಹ್ಯಾಲೋಜನ್ ಆಟಮ್ಸ್ ಮೇಲೆ ಆಗುತ್ತೆ ಮತ್ತು ನಂಬರ್ ಆಫ್ ಹೈಬ್ರಿಡೈಸೇಷನ್ ಮೇಲೆ ಆಗುತ್ತೆ. ಅದರಲ್ಲಿ sp3 ಹೈಬ್ರಿಡೈಸೇಷನ್ ಮೇಲೆ ಆದಾಗ 3 ಥರ ಬರ್ತವೆ: ಆಲ್ಕೈಲ್ ಹ್ಯಾಲೈಡ್ಸು, ಅಲಿಲಿಕ್ ಹ್ಯಾಲೈಡ್ಸು ಮತ್ತು ಬೆನ್ಸಿಲಿಕ್ ಹ್ಯಾಲೈಡ್ಸ್ ಅಂತ ಬರುತ್ತೆ. sp2 ಆದಾಗ ವಿನಿಲಿಕ್ ಹ್ಯಾಲೈಡ್ಸು, ಮತ್ತೊಂದು ಯಾವುದು ಅರೈಲ್ ಹ್ಯಾಲೈಡ್ಸ್ ಅಂತ ಕೂಡ ಬರ್ತಾ ಹೋಗುತ್ತೆ. ಇದೆಲ್ಲ ಸ್ಟಡಿ ಮಾಡಿದ್ಮೇಲೆ ನಾಮನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಹ್ಯಾಲೋಜನ್ ಕಾಂಪೌಂಡ್ಸ್ ಅಂತ ಬಂದಾಗ ಕಾಮನ್ ನೇಮ್, ಅದನ್ನು ಟ್ರಿವಿಯಲ್ ಸಿಸ್ಟಮ್ ಅಂತ ಕರಿತೀವಿ. ಇನ್ನೊಂದು IUPAC ಸಿಸ್ಟಮ್, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ಕೂಡ ಕರಿತಾ ಹೋಗ್ತೀವಿ. ಅದರಲ್ಲಿ ಬರೆಯುವಾಗ ಸ್ವಲ್ಪ ನೀವು ರೂಲ್ಸ್ಗಳನ್ನ ಮರಿಬೇಡಿ. ನಾನೊಂದು ಕೆಲವೊಂದು ನಿಯರ್ಲಿ 6 to 7 ಎಕ್ಸಾಂಪಲ್ ತೊಗೊಂಡು ಡಿಸ್ಕಸ್ ಮಾಡಿರ್ಬೋದು. ರೂಲ್ಸ್ ನಾನು ಎಲ್ಲೂ ಕೂಡ ಹೇಳಿಲ್ಲ. ಫಸ್ಟ್ PUCಯಲ್ಲಿ ಆ ರೂಲ್ಸ್ಗಳನ್ನ ಒಂದು ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಅಬ್ಸರ್ವ್ ಮಾಡಿ ಏನಿದೆ ರೂಲ್ಸ್ಗಳನ್ನ ನೋಡಿ ಸ್ವಲ್ಪ ಅದನ್ನು ಗ್ಲ್ಯಾನ್ಸ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಹ್ಯಾಲೋ ಆಲ್ಕೇನ್ಸ್ಗಳು, ಹ್ಯಾಲೋ ಅರಿಸ್ಗಳು ಬರೆಯುವಾಗ ಫಸ್ಟ್ ನಿಮ್ಮ ತಲೆಯಲ್ಲಿ ಏನು ಬರಬೇಕಪ್ಪ ಅಂತ ಹೇಳಿದ್ರೆ, ನಿಮ್ಮ ತಲೆಯಲ್ಲಿ ಬರಬೇಕಾದ ಕಾನ್ಸೆಪ್ಟ್ ಏನಪ್ಪ, ಫಸ್ಟ್ ಹ್ಯಾಲೋಜನ್ಸ್ ಬರಬೇಕು, ಕ್ಲೋರೋ ಬರಬೇಕು, ಬ್ರೋಮೋ ಬರಬೇಕು, ಅಯೋಡೋ ಬರಬೇಕು. ಹ್ಯಾಲೋಜನ್ಸ್ ಫಸ್ಟ್ ಬರಬೇಕು, ಆಮೇಲೆ ಅದರ ಗ್ರೂಪ್ ಆಲ್ಕೈಲ್ ಮಿತ್ತು ಎತ್ತು ಬರಬೇಕು. ಆಮೇಲೆ ಸಫಿಕ್ಸ್ ಬರುವಾಗ ಸಿಂಗಲ್ ಬಾಂಡ್ ಇದ್ದರೆ ANE ಬರಬೇಕು, ಡಬಲ್ ಬಾಂಡ್ ಇದ್ದರೆ ENE ಬರಬೇಕು. ಇದೊಂದು ಸ್ಕೆಲೆಟನ್, ಸಬ್ಜೆಕ್ಟು, ಆಬ್ಜೆಕ್ಟು, ವರ್ಬ್ ಅಂತ ನೀವೇನು ಹೇಳ್ತಿರಲಿ ಇಂಗ್ಲೀಷಲ್ಲಿ, ಆ ರೀತಿ 3 ಕೂಡ ಭಾಳ ಇಂಪಾರ್ಟೆಂಟ್. ಫಸ್ಟು ಯಾರು ಬರಬೇಕಪ್ಪ ಅಂತ ಹೇಳಿದ್ರೆ ಫಂಕ್ಷನಲ್ ಗ್ರೂಪ್ ಬರಬೇಕು. ಫಂಕ್ಷನಲ್ ಗ್ರೂಪ್ ಅಂತ ಹೇಳಿದ್ರೆ ರಿಯಾಕ್ಟಿವ್ ಪಾರ್ಟ್ ಆಫ್ ಅನ್ ಆರ್ಗ್ಯಾನಿಕ್ ಕಾಂಪೌಂಡ್ ಇಸ್ ಕಾಲ್ಡ್ ಫಂಕ್ಷನಲ್ ಗ್ರೂಪ್. ಹಾಗಾಗಿ ಫಸ್ಟ್ ಬರ್ಬೇಕಂತಿದ್ದು ಕ್ಲೋರೋ ಬರಬೇಕು, ಹ್ಯಾಲೋ ಅಂತ ಹೇಳ್ತೀವಲ್ಲ ಕ್ಲೋರೋ. ಆಮೇಲೆ ಆಲ್ಕೈಲ್ ಗ್ರೂಪ್ ಬರಬೇಕು. ಆಲ್ಕೈಲ್ ಗ್ರೂಪಲ್ಲಿ ಕಾರ್ಬನ್ 1 ಇದ್ದರೆ ಮೆತ್ ಅಂತ ಹೇಳ್ತೀವಿ, 2 ಇದ್ದರೆ ಈತ್ ಅಂತ ಹೇಳ್ತೀವಿ, 3 ಇದ್ದರೆ ಪ್ರೋಪ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಬರುವಾಗ ಸಿಂಗಲ್ ಬಾಂಡ್ ಇದ್ದರೆ ANE, ಡಬಲ್ ಬಾಂಡ್ ಇದ್ದರೆ ENE ಅಂತ ಬರಬೇಕು. ಇದೊಂದು.
ಇದೆಲ್ಲದೂ ಕೂಡ ನಾಮಕ್ಲೇಚರ್ ಬಗ್ಗೆ ಆಯಿತು. ಲಾಸ್ಟ್ ಒಂದು ನೇಚರ್ ಆಫ್ ಸಿ ಎಕ್ಸ್ ಬಾಂಡ್ ಅಂತ ಬಂದಾಗ ಫ್ಲೋರಿನ್ನು, ಕ್ಲೋರಿನು, ಬ್ರೋಮಿನು, ಐಡಿನ್ ಅಂತ ಬರುತ್ತೆ. ಈ 4 ಇಷ್ಟು ನೆನ್ಪಿಟ್ಕೊಡ್ರಿ. 4 ಕಂಪೇರ್ ಮಾಡಿದ್ರೆ ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಕಂಪೇರ್ಡ್ ಟು ಆಲ್. ಯಾಕೆ ಅಂತ ಹೇಳಿದ್ರೆ ಫ್ಲೋರಿನ್ ಹ್ಯಾವಿಂಗ್ ಶಾರ್ಟ್ ಬಾಂಡ್ ಲೆಂತ್. ನಂಬರ್ ಏನು ಬೇಡ, ನೀವು 190 ನೆನ್ಪಿ 139 ನೆನ್ಪಿಟ್ಕೊಂಡು ಬೇಕಾಗಿಲ್ಲ. ಸೊ ನಿಮ್ಗೆ ಏನಪ್ಪ ಅಂದರೆ ಫ್ಲೋರಿನ್ ಹ್ಯಾವಿಂಗ್ ಶಾರ್ಟ್ ಬಾಂಡ್ ಲೆಂತ್, ಮೋರ್ ಎನರ್ಜಿ ದೆನ್ ಕಂಪೇರ್ಡ್ ಟು ಆಲ್. ಸೊ ಯಾಕೆ ಅಯೋಡಿನ್ ಕಮ್ಮಿ ಅಂತ ಹೇಳಿದ್ರೆ ಅಯೋಡಿನ್ ಈಸ್ ಲೆಸ್ ರಿಯಾಕ್ಟಿವ್, ಲಾರ್ಜ್ ಬಾಂಡ್ ಲೆಂತ್, ಡಿಕ್ರೀಸ್ ಇನ್ ಎನರ್ಜಿ, ಲೋಯರ್ ಎನರ್ಜಿ, ದಟ್ಸ್ ಆಲ್. ಸೊ ಹಾಗಾಗಿ ಫ್ಲೋರಿನ್ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ದೆನ್ ಕಂಪೇರ್ಡ್ ಟು ಕ್ಲೋರಿನ್, ದೆನ್ ಕಂಪೇರ್ಡ್ ಟು ಬ್ರೋಮಿನ್ ಆ್ಯಂಡ್ ಕಂಪೇರ್ಡ್ ಟು ಅಯೋಡಿನ್. ಓಕೆ, ಇಷ್ಟು ನೆನಪು ಮಾಡ್ಕೊಂಡ್ರೆ ಸಾಕು ಇವತ್ತಿನ ಕ್ಲಾಸಲ್ಲಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮೆಥಡ್ಸ್ ಆಫ್ ಪ್ರಿಪ್ರೇಷನ್ಸನ್ನು ನೋಡೋಣ. ಓಕೆ.